ಓಂ ಏಷ ನಾರಾಯಣೋ ದೇವೋ ಹ್ಯರ್ಧನಾರಿ ಪುಮಾತ್ಮಕಃ ಸರ್ವೇ ದೇವಾ ಸಭಾರ್ಯಾಶ್ಚ ತಂ ಪ್ರಾಪ್ತ ಪುರುಷೋತ್ತಮಂ ಏಕೀಭಾವಂ ಸ್ವಭಾರ್ಯಾಭಿರರ್ಧನಾರಿ ಪುಮಾತ್ಮನಾ ಪ್ರಾಪ್ಯೈವೋಪಾಸತೆ ವಿಷ್ಣುಂ ಮುಕ್ತಾ ಸಂಸಾರ ಸಾಗರಾತ್. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯಲ್ಲಿ 1282ನೇ ಭಾಗ ಇದು. ಅನುಶಾಸನ ಪರ್ವದಲ್ಲಿ 215ನೆಯ ಭಾಗ. ಪಾರ್ವತಿ ಹೇಳಿದ ಸ್ತ್ರೀಧರ್ಮಗಳನ್ನು ನೋಡ್ತಾ ಇದ್ದೇವಲ್ಲ, ಅದರಲ್ಲಿ 137ನೇ ಅಧ್ಯಾಯ ಪ್ರಾವಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದ್ದು. ಅದರಲ್ಲಿ 67 ಶ್ಲೋಕಗಳು ಸಮಾಪ್ತ ಆಗಿದ್ವು. ಟಿ ಆರ್ ಕೃಷ್ಣಾಚಾರ್ಯರ ಪಾಠದಲ್ಲಿ 250ನೇ ಅಧ್ಯಾಯ, ಅದರಲ್ಲಿ 65 ಶ್ಲೋಕಗಳು ಸಮಾಪ್ತ ಆಗಿದ್ವು. ವೈಷ್ಣವ ಪಾಠದಲ್ಲಿ 235ನೇ ಅಧ್ಯಾಯ ಪೂರ್ಣವಾಗಿ ಸಮಾಪ್ತ ಆಗಿತ್ತು. ಕಿತಾಪ್ರಶ್ನ ಪಾಠದಲ್ಲಿ ಈ ಭಾಗ ಇರಲಿಲ್ಲ. ಸ್ತ್ರೀಧರ್ಮಗಳನ್ನು ವರ್ಣನೆ ಮಾಡುವ ಭಾಗ ಅಲ್ಲಿದೆ, ಆದರೆ 246ನೇ ಅಧ್ಯಾಯದಲ್ಲಿ ಅದು ಮುಕ್ತಾಯ ಕಂಡಿದೆ. ವೈಷ್ಣವ ಪಾಠದಲ್ಲಿ ಕಾಣಿಸುವಂತೆ ಮುಂದೆ ಆ ಸ್ತ್ರೀಧರ್ಮದ ವಿವರಗಳನ್ನು ನಾವೀಗ ನೋಡಬೇಕಾಗಿದೆ. ಬ್ರಾಹ್ಮಣಾಃ ಕ್ಷತ್ರಿಯಾಶ್ಚೈವ ಜಾಯಂತೆ ಕೇನ ಕರ್ಮಣ. ಮಹೇಶ್ವರ ಪಾರ್ವತಿಗೆ ಪ್ರಶ್ನವೊಂದನ್ನು ಕೇಳಿದ. ಬ್ರಾಹ್ಮಣರು, ಕ್ಷತ್ರಿಯರು ಮತ್ತೆ ಇತ್ಯಾದಿಗಳು ಯಾವ ಕರ್ಮದಿಂದ ಜನಿಸ್ತಾರೆ? ಯಾವ ಕರ್ಮದಿಂದ ಒಬ್ಬ ನಾರಿ, ಅದು ಯಾವ ಪುಣ್ಯದಿಂದ ರಾಜನಾದ ಅಥವಾ ಬೇಕಾದಷ್ಟು ಧನ ಇರುವಂತಹ ಒಬ್ಬ ಗಂಡನನ್ನು ಪಡ್ಕೊಂಡಾಳು? ಇದನ್ನೆಲ್ಲ ನೀನು ಹೇಳಬೇಕು ಅಂತ ಕೇಳಿದ ಶಿವ. ಅದಕ್ಕೆ ಪಾರ್ವತಿ ಹೇಳಿಕ್ ತೊಡಗಿದ್ಲು, ಪತಿ ಯಾವುದಾದ್ರೂ ಒಂದು ಕಾರಣದಿಂದ ಎಲ್ಲಾದ್ರೂ ದೂರಕ್ಕೆ ಪ್ರವಾಸ ಹೋದಾಗ ಆ ಸ್ತ್ರೀ ಯಾವುದೇ ಅಲಂಕಾರ ಇತ್ಯಾದಿಯನ್ನು ಮಾಡಿಕೊಳ್ಳದೆ ಕ್ಷುಧಾರ್ಥ ವಿನಿರ್ಭಯ, ಹಸುವನ್ನು ಹಾಗೆ ತೆರೆದುಕೊಂಡು ಇರ್ತಾಳೋ, ಇವೆಲ್ಲ ಅವಳು ಹೇಗೆ ಬದುಕಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಪೂರ ಊಟವೇ ಮಾಡದೇ ಇರಬೇಕು ಅಂತ ಅವರ ಅಭಿಪ್ರಾಯ ಅಲ್ಲ. ಸಂಪನ್ನವಾದಂತಹ ಸುಗ್ರಾಸ ಭೋಜನ ಮಾಡದೆ ಸರಳವಾದ ಆಹಾರವನ್ನು ಸ್ವೀಕಾರ ಮಾಡಬೇಕು ಅಂತ ಅದರ ತಾತ್ಪರ್ಯ. ಗಂಡ ಪತಿತನೇ ಆಗಲಿ, ದೀನನೇ ಆಗಲಿ, ವಿಕಲಾಂಗನಾಗಲಿ, ವ್ಯಾಧಿತನೇ ಆಗಲಿ, ಅವನನ್ನು ಕೈ ಬಿಡದೆ ಅವನಿಗೆ ಪ್ರಿಯವಾಗಿ ವರ್ತಿಸ್ತಾ ಆ ಪತಿಯ ಉಚ್ಚಿಷ್ಟವಾದಂತ ಫಲಾದಿಗಳನ್ನ ಸ್ವೀಕಾರ ಮಾಡ್ತಾಳೆ. ಭರ್ತು ಉಚ್ಛೇಷಮಶ್ನಾತಿ ಸ್ವಯಂ ಪೂರ್ವಂ ನ ಖಾದತಿ. ಆತನಿಗಿಂತ ಮುಂಚೆ ಯಾವುದೇ ಪ್ರಸಂಗದಲ್ಲಿ ಊಟ ಮಾಡೋದಿಲ್ಲ. ಇದು ಆ ಸ್ತ್ರೀಯಾದವಳು ಪ್ರತಿನಿತ್ಯ ಗಂಡ ಜೊತೆಗಿದ್ದಾಗಲೂ ಮಾಡಬೇಕಾದಂಥ ಕೆಲವು ಸಂಗತಿಗಳನ್ನು ಹೇಳ್ತದೆ. ಮತ್ತೆ ಗಂಡ ಪ್ರವಾಸಕ್ಕೆ ಹೋದಾಗ ಆಕೆ ಹೇಗೆ ವರ್ತನೆ ಮಾಡಬೇಕು ಅನ್ನುವಂಥ ಸಂಗತಿಗಳನ್ನು ಕೆಲವನ್ನು ಹೇಳ್ತದೆ. ಎರಡನ್ನೂ ಈ ಶ್ಲೋಕಗಳಲ್ಲಿ ಹೇಳಿದ್ದಾರೆ ಅಂತ ತಿಳ್ಕೊಳ್ಬೇಕು ನಾವು. ಕೇವಲ ವೈಷ್ಣವ ಪಾಠದಲ್ಲಿ ಮಾತ್ರ ಬರುವಂಥ ಕೆಲವು ಸಂಗತಿಗಳಿವೆ. ಅವಳು ಎಲ್ಲ ಪಾಪಗಳನ್ನು ಕಳ್ಕೊಂಡು ಶ್ರೇಷ್ಠ ಸ್ಥಾನವನ್ನ ಪಡ್ಕೊಳ್ತಾಳೆ. ಆ ಪುಣ್ಯದಿಂದ ಸ್ವರ್ಗಲೋಕದಲ್ಲಿ ಸುಖ ಪಟ್ಟು ಮತ್ತೆ ಮನುಷ್ಯ ಲೋಕದಲ್ಲಿ ಶ್ರೇಷ್ಠ ಜ್ಞಾನಿಗಳ ವಂಶದಲ್ಲಿ ಹುಟ್ಟುತ್ತಾಳೆ, ಅಥವಾ ಕ್ಷತ್ರಿಯರ ವಂಶದಲ್ಲಿ ಹುಟ್ಟುತ್ತಾಳೆ. ಬಂಗಾರ, ವೈಢೂರ್ಯ ಇತ್ಯಾದಿ ಎಲ್ಲ ಥರದ ಸಂಪತ್ತಿರುವಂತಹ ದಾಸ ದಾಸಿಯರಿಂದ ಕೂಡಿದ ಧನಧಾನ್ಯ ಸಮೃದ್ಧಿಯಿಂದ ಕೂಡಿದಿರುವಂತಹ
ಮನೆಯಲ್ಲಿ ಎಲ್ಲ ಭೋಗಗಳನ್ನ ಭೋಗಿಸ್ತಾ ಆಕೆ ಬದುಕ್ತಾಳೆ. ಯಜಮಾನಸ್ಯ ಯಜ್ಞಪತ್ನಿ ಭವೇದ್ಧ್ರುವಂ. ಇದನ್ನು ಕೂಡ ಗಮನಿಸ್ಬೇಕು ನಾವು. ಯಜಮಾನತೆ ಆಗ್ತಾಳೆ ಇವಳು ಅಂತ ಹೇಳ್ತಾ ಇದ್ದಾರೆ. ಯಜಮಾನ ಅನ್ನೋ ಶಬ್ದಕ್ಕೆ ನಮಗೀಗ ಮಾಲೀಕರು ಅನ್ನುವ ಅರ್ಥ ಗೊತ್ತಿದೆ. ವಾಸ್ತವಿಕವಾಗಿ ಯಜಮಾನ ಅನ್ನೋ ಶಬ್ದ ಯಜ ದೇವಪೂಜಾ ಸಂಗತಿಕರಣ ದಾನೇಶು ಅನ್ನೋದ್ರಿಂದ ಆ ಧಾತುವಿಗೆ ಶಾನಚ್ ಪ್ರತ್ಯಯ ಬಂದು ಕುರ್ವಾಣ ಇತ್ಯಾದಿ ಬೇರೆ ಬೇರೆ ಶಬ್ದಗಳು ಹೇಗಿವೆಯಲ್ಲ, ಅದರಂತೆ ಇದು ಕೂಡ ಶಾನಚ್ ಪ್ರತ್ಯಯ ಅಂತ ಶಬ್ದ. ಅದಕ್ಕೆ ಯಜ್ಞ ಮಾಡುವ ವ್ಯಕ್ತಿ, ಯಜ್ಞ ಮಾಡ್ತಾ ಇರುವ ವ್ಯಕ್ತಿ ಅಂತ ಅರ್ಥ. ಅದು ವಿಶೇಷಣ. ಅದು ಅದಕ್ಕಾಗಿ ಯಜಮಾನಸ್ಯ ಭರ್ತು, ನಿತ್ಯ ಯಾಗ ಮಾಡುವ, ಜೀವನವನ್ನೇ ಪುರುಷೋವಾದ ಯಜ್ಞ ಅಂತ ಚಾಂದೋಗ್ಯ ಉಪನಿಷತ್ತು ಹೇಳಿದಂತೆ ಒಂದು ಯಜ್ಞ ಅಂತ ಭಾವಿಸಿ ಭರ್ತು ಕುಟುಂಬವನ್ನು ಪಾಲನೆ ಮಾಡುವ ವ್ಯಕ್ತಿಯ ಯಜ್ಞ ಪತ್ನಿ, ಯಜ್ಞದಲ್ಲಿ ಪಾಲ್ಗೊಳ್ಳುವ ಪತ್ನಿಯಾಗಿ ಹುಟ್ಟುತ್ತಾಳೆ. ಬಂಧು ಬಾಂಧವರು ಕೊಟ್ಟ ಸಂಪತ್ತನ್ನೆಲ್ಲ ಗಂಡನಿಗೆ ಕೊಟ್ಟು ತಾನು ವೈಭವದ ಜೀವನ ನಡೆಸ್ತಾಳೆ. ಪ್ರತಿ ಶುಶ್ರೂಷಾದಲ್ಲಿ ಆಸಕ್ತರಾಗಿರ್ತಾಳೆ. ಅವನಿಗೆ ವಿರುದ್ಧ ಆಗುವಂತೆ ಎಂದೂ ವರ್ತಿಸುವುದಿಲ್ಲ. ಮತ್ತೆ ಮಹೇಶ್ವರ ಕೇಳಿದ, ಕೆಲವರು ಸ್ತ್ರೀಯರು ಸಂತತಿಹೀನರಾಗಿ ಬಿಡ್ತಾರಲ್ಲ, ಅದಕ್ಕೇನು ಕಾರಣ? ಅದಕ್ಕೆ ಶಿವ ಕೇಳಿದ ಪ್ರಶ್ನಕ್ಕೆ ಪಾರ್ವತಿ ಈ ಮುಂದಿನಂತೆ ಉತ್ತರಿಸ್ತಾಳೆ. ತಿರಶ್ಚಾಂ ಋತುಕಾಲೇಶು ನಾರೀಣಾಂ ಉತ್ಸವೇಶು ಚ. ತನ್ನ ಋತುಕಾಲದಲ್ಲಿ ಮತ್ತು ಸ್ತ್ರೀಯರ ಉತ್ಸವಗಳಲ್ಲಿ ಅಂತ ಬರೆದಿದ್ದಾರೆ. ಅದಕ್ಕೆ ಏನರ್ಥ? ಋತುಕಾಲ ಅಂದ್ರೆ ಏನರ್ಥ? ಮಾಸಿಕ ರಜಸ್ರಾವ ಏನಿರ್ತದೆ, ಒಂದು 3-4 ದಿವಸಗಳ ಕಾಲ, ಆ ಪ್ರಸಂಗದಲ್ಲಿ ಅದೊಂದು ಅರ್ಥ. ಅದಲ್ಲದೆ ಆ ಕಾಲ ದಾಟಿ ಮತ್ತೆ ಫಲವತ್ತತೆ ಕಾಲ ಅಂತ ಒಂದಿರ್ತದಲ್ಲ, ಯಾವ ಕಾಲದಲ್ಲಿ ಸ್ತ್ರೀ ಪುರುಷರ ಸಮಾಗಮ ನಡೆದ್ರೆ ಅದೊಂದು ಸಂತಾನೋತ್ಪತ್ತಿ ಆಗ್ತದ, ಅದನ್ನು ಕೂಡ ಋತುಕಾಲ ಅಂತ ಕರೀತಾರೆ. ಋತುಕಾಲ ಅಂದ್ರೆ ಇವೆರಡೂ ಕೂಡ. ಈ ಕಾಲದಲ್ಲಿ ತಿರ್ಯಕ್ ಪ್ರಾಣಿಗಳು, ನಮ್ಮ ಸುತ್ತಮುತ್ತಲಿರುವಂತಹ ಪ್ರಾಣಿಗಳ ಶಿಶುಗಳನ್ನೆಲ್ಲ, ಚಿಕ್ಕ ಚಿಕ್ಕ ಮರಿಗಳನ್ನ ಪ್ರೀತಿಸಬೇಕು. ಎಲ್ಲಾ ಮಕ್ಕಳನ್ನು ಪ್ರೀತಿಸಬೇಕು. ಮಾನುಷ ಶಿಶುಗಳನ್ನು ಪ್ರೀತಿಸಬೇಕು. ಪ್ರಾಣಿ ಪಕ್ಷಿಗಳ ಮರಿಗಳನ್ನು ಕೂಡ ಪ್ರೀತಿಸಬೇಕು. ಆದರೆ ಆ ಸಂದರ್ಭದಲ್ಲಿ ಅವುಗಳನ್ನು ಕಡೆಗಣಿಸಿದ್ರೆ, ಅವುಗಳಿಗೆ ಏನಾದ್ರೂ ತೊಂದರೆ ಕೊಟ್ರೆ ಮುಂದೆ ನರಕಕ್ಕೆ ಹೋಗಿ ನೀಚ ಯೋನಿಗಳಲ್ಲಿ ಜನಿಸ್ತಾಳೆ. ಮುಂದೆ ತಾನು ಮತ್ತೊಂದು ಜನ್ಮವನ್ನು ಪಡ್ಕೊಂಡಾಗಲೂ ಕೂಡ ತನ್ನ ಮಕ್ಕಳು ಅವಳಿಗೆ ಸಿಗೋದಿಲ್ಲ, ಮಕ್ಕಳಾಗೋದಿಲ್ಲ. ಕುರುತೆ ಅನಿಷ್ಠಾಮ್ ಅಂತ ಶ್ಲೋಕ ಇದೆ. ಯಾ ನಾರಿ ಕುರುತೆ ಅನಿಷ್ಠಾಮ್ ಅಂತ. ಅವುಗಳನ್ನ ಕಡೆಗಣಿಸುವುದು ಮಾತ್ರ ಅಲ್ಲ, ಅವಳಿಗೆ ತೊಂದರೆ ಕೊಡೋದು. ಎಲ್ಲಾ ಪ್ರಾಣಿ ಶಿಶುಗಳನ್ನು ಕೂಡ ಚೆನ್ನಾಗಿ ನೋಡ್ಕೋಬೇಕು, ಬೇರೆಯವರ ಮಕ್ಕಳನ್ನು ಚೆನ್ನಾಗಿ ನೋಡ್ಕೋಬೇಕು. ಈ ಎಲ್ಲಾ ಪುಣ್ಯಗಳಿಂದ ಮನುಷ್ಯನಿಗೆ ಸಂತಾನ ಆಗ್ತದೆ. ಈಗ ಈ ಲೋಕದಲ್ಲಿ ವಿರುದ್ಧವಾಗಿ ವರ್ತಿಸಿದಂಥ ವ್ಯಕ್ತಿಗೆ ಮತ್ತೆ ಅದಂಥದ್ದೇ ತೊಂದರೆ ಆಗ್ತದೆ ಅಂತ ಅದರ ತಾತ್ಪರ್ಯ. ಉತ್ಸವೇಶು ಚ ಅಂತ ಇನ್ನೊಂದಿದೆ, ನಾರೀಣಾಂ ಉತ್ಸವೇಶು ಅಂತ. ನಾರಿಯರ ಉತ್ಸವಗಳ ಕಾಲದಲ್ಲಿ. ನಾರಿಯರ ಉತ್ಸವ ಕಾಲ ಅಂದ್ರೆ ಏನು? ಅದೇನು ವಾರ್ಷಿಕವಾಗಿ ಅಥವಾ ಮಾಸಿಕವಾಗಿ 12 ವರ್ಷಕ್ಕೊಮ್ಮೆ ನಡೆಯುವಂತ ಜಾತ್ರೆಗಳು ಉತ್ಸವ ಕಾಲ ಅಂತೆ ಇವತ್ತು ಅದೇನು ಹಾಗಲ್ಲ. ಒಟ್ಟಾರೆ ತಾನು ಸಂತೋಷವಾಗಿರುವ ಕಾಲ ಅಂತ ಅದಕ್ಕೆ ಅರ್ಥ ಅಷ್ಟೇ. ಯಾವುದೇ ಹಬ್ಬ ಹರಿದಿನ ಜಾತ್ರೆ ಅದೇನಲ್ಲ. ತಾನು ಇರುವಾಗೆಲ್ಲ ತನ್ನ ಸುತ್ತಮುತ್ತಲಿರುವಂತಹ ಪ್ರಾಣಿ ಪಕ್ಷಿಗಳು ಮನುಷ್ಯರು ಅವರು ಎಲ್ಲ ಸುಖವಾಗಿರುವಂತೆ ನೋಡಿಕೊಳ್ಬೇಕು. ಅವರ ಸುಖದಲ್ಲಿ ತನ್ನ ಸುಖವನ್ನು ಕಾಣಬೇಕು. ತಾನೊಬ್ಬಳು ಸುಖವಾಗಿದ್ದು ಉಳಿದವರ ಸುಖದ ಬಗ್ಗೆ ಗಮನ ಕೊಡದೆ ಹೋದ್ರೆ ಅವಳಿಗೆ ಆ ವಿಶೇಷತಃ ಪ್ರಾಣಿ ಪಕ್ಷಿಗಳ ಮರಿಗಳ ಬಗ್ಗೆ ಗಮನ ಕೊಡದೆ ಹೋದ್ರೆ ಇಂಥ ಒಂದು ಸಮಸ್ಯೆ ಬರ್ತದೆ ಅಂತ ಅದರ ತಾತ್ಪರ್ಯ. ಈ ಪಾಪದ ಫಲವಾಗಿ ಮುಂದೆ ಮನುಷ್ಯರಾಗಿ ಹುಟ್ಟಿದಾಗಲೂ ಕೂಡ ಗುಲಾಮಳಾಗಿ ಜೀವನ ನಡೆಸುವಂತಾಗ್ತದೆ. ಮುಂದೆ ಮಹೇಶ್ವರ ಕೇಳ್ತಾ ಇದ್ದಾನೆ,
ಬ್ರಾಹ್ಮಣ ಸ್ತ್ರೀ, ಕ್ಷತ್ರಿಯ, ವೈಶ್ಯ ಸ್ತ್ರೀ ಇವ್ರು ಯಾರೇ ಆಗಲಿ ಯಾವ ಕರ್ಮ ಮಾಡಿದ್ರಿಂದ ಗುಲಾಮಗಿರಿ, ದಾಸ್ಯ ಮೊದಲಾದನ್ನ ಅನುಸರಿಸುವಂತ ಪ್ರಸಂಗ ಬಂದಿತ್ತು. ಈ ಕೇನ ಕರ್ಮ ವಿಪಾಕೇನ ದಾಸಿತ್ವ ಉಪಗಚ್ಚತಿ ಅದನ್ನು ಹೇಳುವಂತ ಶಿವ ಕೇಳ್ತಾ ಇದ್ದಾನೆ. ಅದಕ್ಕೆ ಅವ್ರು ಹೇಳ್ತಾರೆ, ಇದು ಕೇವಲ ಸ್ತ್ರೀಗೆ ಮಾತ್ರ ಅಲ್ಲ, ಪುರುಷನಿಗೂ ಕೂಡ ಅವನ ದುಷ್ಕೃತ್ಯಗಳೇ ಕಾರಣ. ಆ ದುಷ್ಕೃತ್ಯವನ್ನು ಬಿಟ್ಟು ಬೇರೆ ಯಾವ ಕಾರಣವೂ ಇಲ್ಲ. ಅದನ್ನ ಈಗ ಹೇಳ್ತೇನೆ, ಅದನ್ನು ಕೇಳು. ಹಿಂದೆ ಮಾಡಿದ ಕರ್ಮಗಳ ವೈಪರೀತ್ಯದಿಂದಾಗಿಯೇ ಇನ್ನೊಬ್ಬರ ದಾಸ್ಯವನ್ನು ಮಾಡುವಂತ ಪ್ರಸಂಗ ಬಂದಿತ್ತು. ತಾವು ಎಂಥವ್ರ ದಾಸ್ಯವನ್ನು ಹೊಂದಬೇಕಾಗ್ತದೆ? ಯಾವ ಮಾಲೀಕರು ಅವರು ಮದ್ಯಪಾನ ಮಾಡುವಂಥವ್ರು, ಇನ್ನೊಬ್ಬರ ದೋಷವನ್ನೇ ಹುಡುಕುವಂಥವ್ರು, ಇನ್ನೊಬ್ಬರ ಸ್ವತ್ತನ್ನು ಅಪಹರಿಸುವಂಥವ್ರು, ಇಂಥವನ್ನೆಲ್ಲ ಆ ಮಾಲೀಕನೂ ಮಾಡ್ತಾ ಇರ್ತಾನೆ. ಅಂಥವನು ಅವನು ದುಷ್ಟನಾಗಿರ್ತಾನೆ. ದುಷ್ಟರ ದಾಸ್ಯವನ್ನು ಮಾಡಬೇಕಾಗ್ತದೆ ಅಂತನೂ ಒಂದು ಕಾಣಿಸ್ತದೆ. ಅದಕ್ಕಿಂತ ಹೆಚ್ಚಾಗಿ ತಾವು ಹಿಂದಿನ ಜನ್ಮಗಳಲ್ಲಿ ಇಂಥ ದುಷ್ಕೃತ್ಯಗಳನ್ನು ಮಾಡಿದ್ರೆ, ಇನ್ನೊಬ್ಬರ ದೋಷವನ್ನು ಹುಡುಕಿ ಇನ್ನೊಬ್ಬರ ಸ್ವತ್ತನ್ನು ಅಪಹರಿಸಿ ಸಂತೋಷ ಪಡುವಂತಹ ಸ್ತ್ರೀಯರು ದಾಸ್ಯವನ್ನು ಹೊಂದುತ್ತಾರೆ ಅಂತ ಅದರ ತಾತ್ಪರ್ಯ. ಮರಣಾನಂತರ ತಿರ್ಯಗ್ಯೋನಿಯಲ್ಲಿ ಜನಿಸ್ತಾರೆ. ಅಲ್ಲಿಯೂ ತನ್ನ ಸುತ್ತಮುತ್ತಲವರು ಇದ್ದವರು ಎಲ್ರಿಗೂ ಕೂಡ ತೊಂದರೆ ಆಗುವಂತಾನೆ ವರ್ತಿಸ್ತಾರೆ. ತಿರ್ಯಗ್ಯೋನಿಯಲ್ಲಿ ಹುಟ್ಟಿದಾಗಲೂ ಕೂಡ ಮೋಹಯತಿ ಆತ್ಮನ ಆತ್ಮಾನಂ ಪರದ್ರವ್ಯಾಪಹಾರಿಣಿ ಸಾಮೃತ ನರಕಮ್ಯಾತಿ ತಿರ್ಯಗ್ಯೋನಿಶ್ಚ ಗಚ್ಚತಿ ತತ್ರ ಅಪಕಾರಂ ಕುರುವಂತಿ ಮಹಾದೇವಿ ಪ್ರಸೂತಿಭಿಃ. ಆ ಜನ್ಮಗಳಿಂದಲೂ ಕೂಡ, ಪ್ರಸೂತಿ ಅಂದ್ರೆ ಅಲ್ಲಿ ಜನ್ಮ ಅಂತ ಅರ್ಥ. ಆ ಜನ್ಮಗಳು ಏನಾಗಿರ್ತಾವಲ್ಲ, ತಿರ್ಯಗ್ಯೋನಿಗಳಲ್ಲಿ ಜನ್ಮ, ಆ ಪ್ರಸೂತಿ ಅಂತಂದ್ರೆ ಜನ್ಮ ಅಂತನೂ ಒಂದು ಅರ್ಥ ಮಾಡಬಹುದು. ಆ ಜನ್ಮಗಳಲ್ಲಿ ಇನ್ನೊಬ್ಬರಿಗೆ ತೊಂದರೆ ಕೊಡ್ತಾನೆ ಬದುಕ್ತಾಳೆ. ಯಾವತ್ತು ಅಲ್ಲಿಯೂ ಇನ್ನೊಬ್ಬರಿಗೆ ಉಪಕಾರ ಮಾಡ್ತಾ ಬದುಕುವಂತ ಅವಕಾಶ ಅಥವಾ ಮನೋಭಾವ ಅವಳಿಗೇನು ಬಂದಿರೋದಿಲ್ಲ. ಅದರ ಅರ್ಥ ಪರೋಪಕಾರಕ್ಕಾಗಿ ಬದುಕುವಂತಹ ಅನೇಕ ಪ್ರಾಣಿಗಳಿವೆ. ಆ ಪ್ರಾಣಿಗಳಾಗಿ ಆಕೆ ಹುಟ್ಟದೇ ಇರಬಹುದು. ದುಷ್ಟ ಪ್ರಾಣಿಗಳ ವಂಶದಲ್ಲಿಯೇ ಹುಟ್ಟಿ, ಆ ಜಾತಿಗಳಲ್ಲಿಯೇ ಹುಟ್ಟಿ ಇನ್ನೊಬ್ಬರಿಗೆ ತೊಂದರೆ ಕೊಡುವಂತನೇ ಬದುಕ್ತಾಳೆ ಅಂತ ಅರ್ಥ. ಪ್ರಸೂತಿ ಅಂತ ಅನ್ನೋದಕ್ಕೆ ಶಿಶು ಅಂತ ಅರ್ಥ ಬರೆದಿದ್ದಾರೆ. ಆ ಶಿಶು ಅನ್ನೋ ಅರ್ಥ ನನಗೆ ಯಾಕೋ ಅಷ್ಟು ಸರಿ ಕಾಣಲಿಲ್ಲ. ಪ್ರಸೂತಿ ಅಂದ್ರೆ ಶಿಶು ಅಂತ ಅರ್ಥ ಇರೋದು ಹೌದು, ಇಲ್ಲ ಅಂತಲ್ಲ. ಆದ್ರೆ ತಾನು ತನ್ನ ಮರಿಗಳು ಎಲ್ಲರೂ ಸೇರಿ ಉಳಿದವರಿಗೆ ತೊಂದರೆ ಕೊಡ್ತಾರೆ ಅಂತ ಅರ್ಥ ಮಾಡೋದಕ್ಕಿಂತ ಆ ಜನ್ಮಗಳಿಂದ, ಆ ಬಂದ ಜನ್ಮಗಳಿಂದ ಇನ್ನೊಬ್ರಿಗೆ ತೊಂದರೆ ಕೊಡ್ತಾಳೆ ಅಂತ ಅದು ಅರ್ಥ ಮಾಡ್ಕೊಳ್ಳೋದು ಯೋಗ್ಯವಾದದ್ದು. ಮುಂದೆ ಮತ್ತೆ ಯಾವಾಗಾದ್ರೂ ಬ್ರಾಹ್ಮಣ, ಕ್ಷತ್ರಿಯ ಇತ್ಯಾದಿ ವಂಶಗಳಲ್ಲಿ ಹುಟ್ಟಿದ್ರು ಮತ್ತೆ ದಾಸ್ಯವನ್ನೇ ಮಾಡ್ಬೇಕಾಗ್ತದೆ. ಅವಳು ಎಷ್ಟೇ ಕಷ್ಟಪಟ್ಟು ಯಾವುದೇ ಕರ್ಮವನ್ನು ಮಾಡಿದರೂ ಕೂಡ ಅವಳ ಯಜಮಾನನಿಗೆ ತೃಪ್ತಿ ಅನ್ನೋದೇ ಆಗೋದಿಲ್ಲ. ಅವನ ಸ್ವಭಾವನೇ ಆಗಿರ್ತದೆ. ಇನ್ನೊಬ್ಬರ ಮನೆಯನ್ನ ಸಾರಿಸಿ ಅಲ್ಲಿ ಕಸ ಗುಡಿಸಿ ಇತ್ಯಾದಿಗಳನ್ನು ಮಾಡಿಕೊಂಡು ಉದ್ವಿಗ್ನವಾದ ಮನಸ್ಸು. ಯಾವಾಗ ಯಜಮಾನ ಏನಂತಾನೋ ಏನು ಬೈತಾನೋ ಅಂತ ಭಯ. ಒಟ್ಟಾರೆ ಸಂತೋಷ ಅನ್ನುವುದೇ ಅವಳ ಜೀವಮಾನದಲ್ಲಿ ಇರೋದಿಲ್ಲ ಅಂತ ಅದರ ತಾತ್ಪರ್ಯ. ಹೀಗೆ ತಾನು ಹಿಂದೆ ಪರದ್ರವ್ಯವನ್ನು ಅಪಹರಿಸಿದ ಫಲವಾಗಿ ಇನ್ನೊಬ್ಬರ ಚಾಕರಿಯನ್ನು ಮಾಡಿ ಪ್ರಸವ ಉಪಚಾರೇಣ ಅವರ ಮಕ್ಕಳನ್ನು ಕೂಡ ಉಪಚರಿಸಿ ಅವ್ರ ಮಕ್ಕಳ ಚಾಕರಿಯನ್ನು ಮಾಡಿ ಮುಂದೆ ಆ ಕರ್ಮವೆಲ್ಲ ಸವದ ಮೇಲೆ ಈ ದಾಸ್ಯ ಅವಳಿಗೆ ಹೋಗ್ತದೆ. ಮಹೇಶ್ವರ ಕೇಳ್ತಾ ಇದ್ದಾನೆ, ಆ ದಾಸ ಭಾವವನ್ನು ಹೊಂದಿದವರಿಗೆ, ಗುಲಾಮಗಿರಿಯಲ್ಲಿದ್ದವರಿಗೆ ಏನಾದ್ರೂ ಸುಖ ಅನ್ನೋದು ಇದೆಯೋ ಇಲ್ವೋ ಅದನ್ನು ಹೇಳೋದು. ಅದಕ್ಕೆ ಪಾರ್ವತಿ ಹೇಳ್ತಾ ಇದ್ದಾಳೆ, ಆ ದಾಸಿಯಾದವಳು ಸತ್ಕಾರ್ಯಗಳನ್ನು ಮಾಡಬೇಕು. ಸತ್ಕರ್ಮಗಳನ್ನು ಮಾಡಿದ್ದಾದ್ರೆ ಮುಂದೆ
ಭೋಗ ಭಾಗ್ಯ ಮತ್ತೆ ಉತ್ತಮ ಮನೋಭಾವ ಇರುವಂತಹ ಗಂಡ ಇವನ್ನೆಲ್ಲ ಪಡ್ಕೊಂಡು ಸುಖ ಪಡ್ತಾಳೆ. ಗುಲಾಮಗಿರಿಯಲ್ಲಿ ನರಳುತ್ತಾ ಇದ್ದಾಗಲೂ ಕೂಡ ಸತ್ಕರ್ಮಗಳನ್ನು ಮಾಡಿದ್ರೆ ಅದರ ಫಲವಾಗಿ ಮುಂದೆ ಸುಖ ಪಡ್ತಾಳೆ ಅಂತ ಅದರ ತಾತ್ಪರ್ಯ. ಅಲ್ಲಿ ಆ ಶ್ಲೋಕದಲ್ಲಿ ಅದು ಸರಿಯಾಗಿ ಕಾಣಿಸೋದಿಲ್ಲ. ದಾಸಿಯಾದವಳು ಭೋಗ ಸಾಧನಗಳು ಮಣಿ ಮುತ್ತು ಇತ್ಯಾದಿಗಳನ್ನು ಪಡ್ಕೊಂಡು ಉತ್ತಮ ಗಂಡನ ವಶಳಾಗಿ ರತಿ ರಾಗ ವಿಜಿಜ್ಞೇಶ್ಚ ಸತತಂ ವಶವರ್ತಿನಿ, ಉತ್ತಮನಾದಂಥ ಎಲ್ಲವನ್ನೂ ಬಲ್ಲಂಥ ಕಾಮ ಪ್ರೇಮಗಳನ್ನ ತೋರಿಸಬಲ್ಲಂತಹ ಗಂಡನಿಗೆ ವಶಳಾಗಿ ಬದುಕ್ತಾಳೆ ಅಂತ ಅಲ್ಲಿದೆ. ಅದು ಅವಳಿಗೆ ಮುಂದಿನ ಜನ್ಮದಲ್ಲಿ ಸಿಗುವಂತ ಫಲ. ಈ ದಾಸಿಯಾಗಿದ್ದಾಗ ಅವಳು ಸತ್ಕರ್ಮಗಳನ್ನು ಮಾಡಬೇಕು. ಸತ್ಕರ್ಮಗಳನ್ನು ಮಾಡಿದಾಗ ಮುಂದೆ ಅವಳಿಗೆ ಸಿಗುವಂತಹ ಫಲಗಳನ್ನು ಅಲ್ಲಿ ವರ್ಣನೆ ಮಾಡ್ತಾರೆ. ರಾಜನ ಪತ್ನಿಯೇ ಆಗ್ತಾಳೆ ಈಗ ಸತ್ಕರ್ಮ ಮಾಡಿದ್ರೆ, ಅಥವಾ ರಾಜನಿಗೆ ಸಮಾನನಾಗಿ ಮೆರೆಯುವಂತಹ ಒಬ್ಬ ಶ್ರೇಷ್ಠ ವ್ಯಕ್ತಿಯ ಭಾರ್ಯನೂ ಆದಾಳು. ಮುಂದೆ ಮಹೇಶ್ವರ ಕೇಳ್ತಾ ಇದ್ದಾನೆ, ಅಂತ್ಯದೇಶೇಶು ಯವನ ಮೊದಲಾದ ಅಂತ್ಯದೇಶದಲ್ಲಿ ಹುಟ್ಟಿದ ಸ್ತ್ರೀಯರು ಆ ದಾಸ್ಯವನ್ನು ಪಡ್ಕೊಳ್ಳಿಕ್ಕೆ ಏನು ಕಾರಣ? ಅದಕ್ಕೆ ಪಾರ್ವತಿ ಹೇಳ್ತಾಳೆ, ಹಿಂದೆ ಉಚ್ಚಿಷ್ಟ ಆಹಾರವನ್ನೇ ಸ್ವೀಕಾರ ಮಾಡುವುದು ಇತ್ಯಾದಿ ಪಾಪಗಳನ್ನು ಮಾಡಿದ್ರೆ, ಅಂತರ್ಬಾಹ್ಯ ಶೌಚ ಇಲ್ಲದೆ ಇರೋದು, ಅಜ್ಞಾನಿಗಳಿಗೆ ಮೂರ್ಖರಿಗೆ ಭಿಕ್ಷೆಯನ್ನು ಕೊಡೋದು, ಜ್ಞಾನಿಗಳನ್ನು ಕಡೆಗಣಿಸೋದು, ಪೂಜಾ ಇತ್ಯಾದಿಗಳು ಇಲ್ಲದೆ ಇರೋದು, ದೇವ ಗುರು ಬ್ರಾಹ್ಮಣರ ಪೂಜಾ ಇಲ್ಲದೆ ಇರೋದು, ಮದ್ಯಪಾನ ಇತ್ಯಾದಿಗಳಲ್ಲಿ ದುಶ್ಚಟಗಳಲ್ಲಿ ಆಸಕ್ತಿ, ಹೀಗಿದ್ರೆ ಅದು ನರಕಕ್ಕೆ ಹೋಗ್ತಾರೆ. ಮುಂದೆ ಬ್ಲೇನ್ಸ್ ಜಾತಿಗಳಲ್ಲಿ ಅಸಂಸ್ಕೃತ ಹಿನ್ನೆಲೆಗಳಲ್ಲಿ ಜನ್ಮ ತಾಳ್ತಾರೆ. ಹೀಗೆ ತಾವು ಹಿಂದೆ ಜನಿಸಿದ ಒಂದು ದೇಶ ಪ್ರದೇಶ ಅಲ್ಲಿಯ ಪರಿಸರ ಇದಕ್ಕೆಲ್ಲ ಹೊರತಾಗಿ ಬೇರೆ ಯಾವುದೋ ಪ್ರದೇಶದಲ್ಲಿ ಬದುಕುವಂತ ಪ್ರಸಂಗ ಬಂದಿತ್ತು. ಅದಕ್ಕೆ ಶಿವ ಕೇಳ್ತಾ ಇದ್ದಾನೆ, ಅಲ್ಲಿಯೇ ಆ ಮ್ಲೇಚ್ಛರಲ್ಲಿಯೇ ಕೆಲವರು ಶ್ರೇಷ್ಠರು ಕುಲೀನರು ಆಗಿರಬಹುದು, ಸಮೃದ್ಧರು, ಅಂಥವರು ಸ್ತ್ರೀಯರು ಇರ್ತಾರಲ್ಲ, ಅವರಿಗೆ ಯಾವ ಕಾರಣದಿಂದ ಅಂತ ಹಿನ್ನೆಲೆ ಬಂದಿರ್ತದೆ ಅದನ್ನು ಹೇಳು ಅಂತ ಕೇಳ್ತಾ ಇದ್ದಾನೆ. ಅದಕ್ಕೆ ಪಾರ್ವತಿ ಹೇಳ್ತಾಳೆ, ಅಂಥ ಮ್ಲೇಚ್ಛ ಯವನ ಅಸಂಸ್ಕೃತ ಪ್ರದೇಶಗಳಲ್ಲಿ ಅಸಂಸ್ಕೃತರಾದಂತಹ ಜನರ ಜೊತೆಗೆ ಬದುಕುವಂತಹ ಒಂದು ಸ್ಥಿತಿ ಏನಿದೆಯಲ್ಲ, ಅಲ್ಲಿ ಅನೇಕ ತರದ ಭೋಗ ಭಾಗ್ಯಗಳು ಇದ್ರೂ ಕೂಡ, ಶ್ರೇಷ್ಠ ವಂಶದಲ್ಲಿ ಹುಟ್ಟಿದ್ದೇವೆ ಅಂತ ತಿಳಿದುಕೊಂಡ್ರೂ ಕೂಡ ಅದೇನು ಪ್ರಶಂಸನೀಯ ಅಲ್ಲ. ಶ್ರೇಷ್ಠರು ತಮ್ಮನ್ನು ತಾವು ತಿಳ್ಕೊಂಡಿರ್ತಾರೆ, ಉಳಿದವರು ಅವ್ರನ್ನ ಆ ಥರ ಗೌರವಿಸ್ತಾರೆ, ಸುಖ ಭೋಗ ಭಾಗ್ಯಗಳೆಲ್ಲ ಇರ್ತವೆ. ಆದ್ರೆ ಅಲ್ಲಿರುವಂತಹ ವಾತಾವರಣ ಇತ್ಯಾದಿಗಳು ಅವರಿಗೆ ವಾಸ್ತವಿಕವಾಗಿ ಸುಖಕರ ಆಗಿರೋದಿಲ್ಲ, ಧರ್ಮದ ಅಭಿವೃದ್ಧಿಗೆ ಕಾರಣ ಆಗೋದಿಲ್ಲ. ಯಾಕೆ ಹಾಗೆ ಆಗ್ತದೆ ಅಂದ್ರೆ, ಹಿಂದಿನ ಜನ್ಮಗಳಲ್ಲಿ ಆಕೆ ರಜಸ್ವಲೆಯಾಗಿದ್ದಾಗ ಬ್ರಾಹ್ಮಣಾದಿಗಳಿಗೆ ದಾನ ಇತ್ಯಾದಿಗಳನ್ನು ಮಾಡಿರ್ತಾಳೆ. ಯಾ ನಾರಿ ವಿಪುಲಂ ಭೋಗಂ ಬ್ರಾಹ್ಮಣೇಭ್ಯ ಪ್ರಯಚ್ಛತಿ ಆಸನಂ ಶಯನಂ ಯಾನಂ ಮಧುರಾಣ ರಜಸ್ವಲೆಯಾಗಿದ್ದಾಗ ಎಲ್ಲ ಧಾರ್ಮಿಕ ಕಾರ್ಯಗಳನ್ನು ಮಾಡುವುದು ತಪ್ಪು. ಆದರೂ ಆ ಸಂದರ್ಭದಲ್ಲಿ ಯಾವುದೋ ಭ್ರಮೆಯಿಂದ ಇಂಥದನ್ನೆಲ್ಲ ಮಾಡಿದರೆ ಮುಂದೆ ಅದರ ಫಲವಾಗಿ ಆ ಅಪಾವಿತ್ರ್ಯದ ಸ್ಥಿತಿಯಲ್ಲಿ ಧರ್ಮಾಚರಣೆ ಮಾಡಿದ್ರ ಫಲವಾಗಿ ಆ ಕಾರ್ಯಗಳ ಫಲ ಏನೋ ಸಿಗ್ತದೆ, ಭೋಗ ಭಾಗ್ಯಗಳು ಸಿಗ್ತವೆ. ಆದ್ರೆ ಅವಳಿಗದು ಅವಳು ಶುದ್ಧಳಾಗಿದ್ದ ಒಂದು ಜನ್ಮದಲ್ಲಿ ಬರೋದಿಲ್ಲ. ಅವಳು ತಾನು ಅಶುದ್ಧಳಾದಂತಹ ಒಂದು ಜನ್ಮವನ್ನು ಪಡ್ಕೊಂಡಾಗ ಮನಸ್ಸಿಗೆ ಸಂತೋಷ, ಸಮಾಧಾನ, ತೃಪ್ತಿ ಇತ್ಯಾದಿ ಇಲ್ಲದೇ ಇರುವ ಪರಿಸ್ಥಿತಿಗಳಲ್ಲಿ ಅದು ಅವಳು ಭೋಗಕ್ಕೆ ಸಿಗ್ತದೆ. ಭೋಗ ಮಾಡಿದ್ರೂ ಅದರಿಂದ ಅವಳು ಸುಖ ಇರೋದಿಲ್ಲ ಅಂತ ಅದರ ತಾತ್ಪರ್ಯ ನನಗನ್ನಿಸ್ತದೆ. ಸಾಶಿಕಾ ಜಾಯತೆ ಚಾತ್ರ ಅಂತ ಅಲ್ಲಿ ಮುಂದಿನ ಶ್ಲೋಕ ಇದೆ. ಬೇಕಾಬಿಟ್ಟಿ ಭೋಜನ ಮಾಡೋದು ಅಂತ ಅದರ ಅರ್ಥ. ಬೇಕಾಬಿಟ್ಟಿ ಭೋಜನ ಮಾಡೋದು ಅಂತ ಅರ್ಥ ಆಗಬಹುದು, ಅಥವಾ ತಿನ್ಲಿಕ್ಕೆ
ಮನುಷ್ಯನಿಗೆ ಒಂದೇ ಆದಂತಹ ಸಂಯಮಗಳಿರಬೇಕು, ಯಾವಾಗ ತಿನ್ನಬೇಕು, ಹೇಗೆ ತಿನ್ನಬೇಕು ಇತ್ಯಾದಿಗಳು. ಅಂತ ಯಾವುದೇ ನಿಯಮವಿಲ್ಲದೆ ಬೇಕಾಬಿಟ್ಟಿಯಾಗಿ ಜಿಹ್ವಾ ಚಾಪಲ್ಯವನ್ನು ತೀರಿಸಿಕೊಳ್ತಾ ಬದುಕುವ ಒಂದು ಪ್ರಸಂಗ ಅಂತ ಅರ್ಥ ಅದಕ್ಕೆ. ಧನಿಕನಾದ ಗಂಡನನ್ನು ಪಡಿತಾಳೆ, ಯಾರೋ ಅಸಂಸ್ಕೃತನಾದ ಅವೈದಿಕನಾದ ರಾಜ ಅಥವಾ ರಾಜನಿಗೆ ಸಮಾನವಾಗಿ ಬದುಕ್ತಾಳೆ. ಆದರೆ ಅದು ಯಾವುದೂ ಪ್ರಶಂಸನೀಯ ಆಗಿರೋದಿಲ್ಲ. ಮುಂದೆ ಶಿವ ಕೇಳ್ತಾ ಇದ್ದಾನೆ, ಕೇನ ಕರ್ಮ ವಿಪಾಕೇನ ವೇಶ್ಯಾಸ್ತ್ರೀ ಜಾಯತೆ ಪುಮಾನ್. ಒಬ್ಬ ಪುರುಷ ಯಾವ ದುಷ್ಕೃತ್ಯದ ಫಲವಾಗಿ ಸ್ತ್ರೀ ಜನ್ಮವನ್ನು ಪಡ್ಕೊಂಡು ಆವಾಗ ವೇಶ್ಯಾಗಿ ಜನ್ಮ ತಾಳುವಂತ ಜೀವನ ನಡೆಸುವಂತ ಪ್ರಸಂಗ ಬಂದಿತ್ತು, ಅದನ್ನು ಹೇಳು. ಅದಕ್ಕೆ ಉಮಾ ಹೇಳ್ತಾಳೆ, ಯಾವಾಗಲೂ ಹಿಂದೆ ಚಿರಂ ಸಾರ್ಥಂ ಶಯಾನಾರೇ ಚಿಂತೆಯಂತಿ ಬಹೂನ್ನರಾನ್ ಯುಜ್ಯತೆ ಕಾಲಧರ್ಮೇಣ ವೇಶ್ಯಾಸ್ತ್ರೀ ಸೋಪಪದ್ಯತೆ. ತಾನು ಹಿಂದೆ ಯಾವತ್ತೂ ಧನದ ಜೊತೆಗೇನೆ ಮಲ್ಕೊಳ್ಳೋದು, ಧನದ ಜೊತೆಗೆ ಮಲ್ಕೊಳ್ಳೋದು ಅಂದ್ರೆ ಮಲ್ಕೊಂಡಾಗಲೂ ಧನದದ್ದೇ ವಿಚಾರ. ಅನೇಕ ಪುರುಷರ ಬಗ್ಗೆ ಯಾವತ್ತು ವ್ಯಭಿಚಾರದ ಚಿಂತನೆ, ಸ್ವೇಚ್ಛಾವರ್ತನೆ, ಇದೆಲ್ಲ ಆ ಒಬ್ಬ ಸ್ತ್ರೀಯರಿಗೆ ಒಂದು ಜನ್ಮದಲ್ಲಿದ್ರೆ ಅದರ ಫಲವಾಗಿ ಮುಂದೆ ವೇಶ್ಯಾಗಿ ಹುಟ್ಟು ಬಿಡ್ತಾಳೆ. ಆ ಶ್ಲೋಕಗಳು ಬಹಳ ವಿಚಿತ್ರವಾಗಿವೆ. ಯಾವ ಕರ್ಮದಿಂದ ಪುರುಷನಾದವನು ಯಾವ ದುಷ್ಕೃತ್ಯವನ್ನು ಮಾಡಿ ಸ್ತ್ರೀ ಜನ್ಮವನ್ನು ಹೊಂದಿ ವೇಶ್ಯ ಆಗ್ತಾನೆ ಅಂತಿದೆ. ಈಗ ಮೊದಲು ಪುರುಷನಾಗಿದ್ದವನು ಅದು 1ನೇ ಜನ್ಮ, 2ನೇ ಜನ್ಮ ಆ ಸ್ತ್ರೀಯಾಗಿ ವೇಶ್ಯ ಆಗುವುದು ಅಂತ ಕಾಣಿಸ್ತದೆ. 2ನೇ ಜನ್ಮದಲ್ಲೇ ಸ್ತ್ರೀಯಾಗಿ ವೇಶ್ಯ ಆಗ್ಲಿಕ್ಕೆ ಏನು ಕಾರಣ ಅನ್ನುವ ಪ್ರಶ್ನೆ ಆ 29ನೇ ಶ್ಲೋಕದಲ್ಲಿ ಮಹೇಶ್ವರ ಮಾಡಿದಂತೆ ಕಾಣಿಸ್ತದೆ. ಅದಕ್ಕೆ ಆ ಉಮಾದೇವಿ ಕೊಡುವಂತಹ ಉತ್ತರ ಏನಿದೆ ಅದು ಇನ್ನೂ ವಿಚಿತ್ರವಾಗಿದೆ. ಅಲ್ಲಿ ಅನುವಾದ ಮಾಡುವವರು ಅದನ್ನು ಬ್ರಾಕೆಟ್ನಲ್ಲಿ ಒಂದು ಅರ್ಥನೂ ಕೂಡ ಅದಕ್ಕೆ ಬರೆದಿದ್ದಾರೆ. ಅದಕ್ಕೇನು ಅರ್ಥ ಬರೆದಿದ್ದಾರೆ? ದೋಷದಿಂದ ಪುರುಷನು ಸ್ತ್ರೀ ಜನ್ಮವನ್ನು ಪಡೆದ ನಾರಿಯ ವಿಚಾರ. ಹಾಗಾದ್ರೆ ಒಬ್ಬ ಪುರುಷನಿಗೆ ಆ ಪುರುಷ ಜನ್ಮ ಮೊದಲನೇದ್ದು, 2ನೇ ಜನ್ಮದಲ್ಲಿ ಯಾವುದಾದ್ರೂ ಬೇರೆ ದೋಷಗಳ ಕಾರಣದಿಂದಾಗಿ, ಶಾಪ ಅಥವಾ ವರಾದಿಗಳ ಕಾರಣದಿಂದಾಗಿ ಸ್ತ್ರೀತ್ವ ಬಂತು. ಆ ಸ್ತ್ರೀ ಆಗಿದ್ದಾಗ ಸ್ವೇಚ್ಛಾಚಾರದ ವರ್ತನೆ, ಧನಲೋಭ ಇತ್ಯಾದಿ ಕಾರಣದಿಂದಾಗಿ 3ನೇ ಜನ್ಮದಲ್ಲಿ ವೇಶ್ಯಾ ಜನ್ಮವನ್ನು ಪಡ್ಕೊಳ್ತಾನೆ ಅಂತ ಹೇಳಿದಂತೆ ಆಗ್ತದೆ. ಹೀಗೆ 3 ಜನ್ಮಗಳ ಒಂದು ಕಥೆ ಇಲ್ಲಿದ್ದಂತೆ ಕಾಣಿಸ್ತದೆ. ಇದ್ರ ಬಗ್ಗೆ ಇದನ್ನು ಕೇಳಿದವರು ತಮ್ಮ ಅಭಿಪ್ರಾಯ ತಿಳಿಸ್ಬೇಕು. ಯಾವತ್ತು ಆ ವೇಶ್ಯಾ ಜನ್ಮದಲ್ಲೂ ಕೂಡ ಬಂದವರು ಎಂಥವರೇ ಇರಲಿ, ಸೌಭಾಗ್ಯ ಇದ್ದವರೇ, ದೌರ್ಭಾಗ್ಯ ಇದ್ದವರು, ಬಡವರು ಇರಬಹುದು, ಶ್ರೀಮಂತರು ಇರಬಹುದು, ಯಾವುದೇ ಸುಸಂಸ್ಕೃತ ಕುಲದಲ್ಲಿ ಹುಟ್ಟಿದವರು ಇರಬಹುದು, ಅಸಂಸ್ಕೃತ ಕುಲದಲ್ಲಿ ಹುಟ್ಟಿದಂಥವರಾಗಿರ್ಬಹುದು, ಅವರ ಹತ್ರ ಶುಲ್ಕ ತಗೊಂಡು ಬದುಕುವಂತ ಪ್ರಸಂಗ ಬರ್ತದೆ. ಅವರೆಲ್ಲರಿಗೂ ಕೂಡ ಆಕೆ ಸಮಾನವಾಗಿ ಉಪಚಾರ ಮಾಡಬೇಕಾಗ್ತದೆ. ಹೀಗೆ ಬದುಕಿದ್ರೆ, ಅಲ್ಲಿಯೂ ಕೂಡ ಧಾರ್ಮಿಕಳಾಗಿ ಒಂದು ವೇಳೆ ಬದುಕಿದ್ರೆ ಮುಂದೆ ದೇವಲೋಕದಲ್ಲಿ ಪೂಜಿಸಲ್ಪಡ್ತಾಳೆ. ಆ ವೇಶ್ಯೆಯಾಗಿ ತನ್ನ ಕರ್ತವ್ಯವನ್ನ ಧಾರ್ಮಿಕವಾಗಿ ಮಾಡಿದರೆ ದೇವಲೋಕದಲ್ಲಿ ಪೂಜಿಸಲ್ಪಡ್ತಾಳೆ ಅಂತ ಅಲ್ಲಿ ವರ್ಣನೆ ಮಾಡಿದಂತೆ ಕಾಣಿಸ್ತದೆ. ವೇಶ್ಯೆಯಾಗಿ ಬದುಕುವುದೇ, ವೇಶ್ಯಾವೃತ್ತಿಯನ್ನು ಮಾಡುವುದೇ ಒಂದು ಅನೈತಿಕವಾದ ಕಾರ್ಯ. ಅದನ್ನು ಧಾರ್ಮಿಕವಾಗಿ ಮಾಡುವುದು ಹೇಗೆ ಅನ್ನೋದು ನನಗೂ ಅರ್ಥ ಆಗೋದಿಲ್ಲ. ಅಂತೂ ತಗೊಂಡ ಶುಲ್ಕಕ್ಕೆ, ತಗೊಂಡ ದುಡ್ಡಿಗೆ ಸರಿಯಾಗಿ ವರ್ತಿಸುವುದು ಅಂತ ಅರ್ಥ ಮಾಡ್ಕೊಳ್ಬಹುದು. ಹಾಗಾಗಿ ಗೊಂದಲಗಳು ಇದ್ದುದನ್ನ ಸರಿಪಡಿಸಿಕೊಂಡು ಹೇಳುವ ಪ್ರಯತ್ನ ಮಾಡಿದ್ದೇನೆ ಅಷ್ಟೆ. ಮುಂದೆ ಮತ್ತು ಮುಂದಿನ ಜನ್ಮಗಳಲ್ಲಿ ಆ ದೋಷಗಳೆಲ್ಲ ಕಳ್ಕೋತಾಳೆ. ಮತ್ತೆ ಮನುಷ್ಯ ಜನ್ಮ ತಾಳಿದಾಗ ಆ ಹಿಂದಿನ ಸೌಭಾಗ್ಯ, ಸಮೃದ್ಧಿ ಎಲ್ಲವನ್ನೂ ಪಡ್ಕೋತಾಳೆ. ಮುಂದೆ ಶಿವ ಹೀಗೆ ಕೇಳ್ತಾನೆ, ರಜಕಾದಿ ಯೋನಿಗಳಲ್ಲಿ, ಅಗಸ ಇತ್ಯಾದಿ ಯೋನಿಗಳಲ್ಲಿ, ಭೂತಪ್ರೇತಾದಿ ಯೋನಿಗಳಲ್ಲಿ ಹುಟ್ಟುವಂತ ಪ್ರಸಂಗವನ್ನು ತಂದುಕೋತಾರೆ ಕೆಲವು ಬಾರಿ. ಇದಕ್ಕೆಲ್ಲ ಏನು ಕಾರಣ?
ಅಥವಾ ನದಿಗಳಲ್ಲಿ ಯಾವುದೋ ಕ್ಷುದ್ರವಾದ ನದಿಯ ಅಭಿಮಾನಿ ಶಕ್ತಿಯಾಗಿ ಹುಟ್ಟುವಂತ ಪ್ರಸಂಗವೂ ಬರಬಹುದು. ಶ್ರೇಷ್ಠ ನದಿಯಾಗಿ ಹುಟ್ಟುವ ಪ್ರಸಂಗ ಬಂದರೆ ಅದೊಂದು ವಿಷಯ ಬೇರೆ. ಕ್ಷುದ್ರವಾದ ಯಾವ ಹಳ್ಳ ತೊರೆ ಇತ್ಯಾದಿಗಳ ಅಭಿಮಾನಿಗಳಾಗಿ ಬದುಕುವಂತ ಪ್ರಸಂಗನೂ ಬರಬಹುದು. ಇದಕ್ಕೆಲ್ಲ ಏನ್ ಕಾರಣ? ಪಾರ್ವತಿ ಹೇಳ್ತಾಳೆ, ಮದ್ಯಪಾನದಲ್ಲಿದ್ದು ಮದ್ಯಪಾನದಲ್ಲಿ ಆಸಕ್ತಿ, ಚಾಡಿ ಹೇಳೋದ್ರಲ್ಲಿ ಒಂದು ಆಸಕ್ತಿ, ಗಂಡನ ಮಾತನ್ನ ತಿರಸ್ಕರಿಸುವುದು, ಮನೆಯ ದೇವತೆಗಳನ್ನ ಕಡೆಗಣಿಸುವುದು, ಮನೆಯ ಸ್ವಚ್ಛತೆ ಇತ್ಯಾದಿಗಳನ್ನ ಪಾಲಿಸದೇ ಇರುವುದು, ಆಳು ಕಾಳುಗಳ ಬಗ್ಗೆ ನಿಷ್ಕರುಣವಾದಂತಹ ವರ್ತನೆ, ಇದೆಲ್ಲ ಅವರಿಗೆ ನರಕಕ್ಕೆ ಕಾರಣ ಆಗ್ತದೆ. ಮತ್ತೆ ಮನುಷ್ಯ ಲೋಕದಲ್ಲಿ ಹುಟ್ಟಿದ್ರೆ ಯಾವುದೇ ಗುರು ಹಿರಿಯರ ಪೂಜಾ, ದೇವತಾರ್ಚನೆ ಇತ್ಯಾದಿಗಳಿಗೆ ಅವಕಾಶ ಇಲ್ಲದೆ ಇರುವಂಥ, ಆ ಸ್ವಭಾವವೇ ಇಲ್ಲದೆ ಇರುವಂಥ ಯೋನಿಗಳಲ್ಲಿ ಹುಟ್ಟುತ್ತಾಳೆ. ಆಗಲೇ ರಾಜಕ ಅಪಗಾಕಾರೀಷು ಲಂಬಿಕಾಸು ನದೀಷು ಚ. ಅಗಸರ ಸ್ತ್ರೀಯಾಗಿ ಭೂತಪ್ರೇತಾದಿ ಯೋನಿಗಳಲ್ಲಿ ಅವಳು ಹುಟ್ಟುತ್ತಾಳೆ ಅಂತಿದೆ. ರಾಜಕ ಅಂತಂದ್ರೆ, ರಜಕ ಅಂದ್ರೆ ಅಗಸ ಹೌದು, ಆದರೆ ಇಲ್ಲಿರುವಂತಹ ಪಾಪದ ಫಲವಾಗಿ ಆ ಅಗಸನ ಮನೆಯಲ್ಲಿ ಅವಳಿಗೆ ಜನ್ಮ ಆಗ್ತದೆ ಅಂತ ಹೇಳಿ ಅದ್ರ ಜೊತೆಗೇನೆ ಭೂತ ಪ್ರೇತಾದಿಗಳನ್ನು ವರ್ಣನೆ ಮಾಡಿದ್ದಾರಲ್ಲ, ಅಲ್ಲಿ ರಜಕ ಅಂತ ಇರ್ಲಿಕ್ಕಿಲ್ಲ ಅಂತ ನಂದು ಒಂದು ಆಲೋಚನೆ ಕಾಣಿಸ್ತದೆ. ಆದ್ರೂ ಏನಿದೆ ಅದನ್ನ ಅಲ್ಲಿ ಏನು ಕಂಡು ಬಂದಿದೆ ಅದನ್ನ ಹೇಳಿದ್ದೇನೆ. ಅದ್ರ ಬಗ್ಗೆ ಮುಂದೆ ಮತ್ತಷ್ಟು ಆಲೋಚನೆ ಮಾಡಬೇಕು. ಆಲೋಚನೆ ಮಾಡಿದಾಗ ಏನಾದ್ರು ಕಂಡು ಬಂದ್ರೆ ಅದನ್ನ ಹೇಳುವ ಪ್ರಯತ್ನ ಮಾಡ್ತೇನೆ. ಮುಂದೆ ರುದ್ರ ಕೇಳ್ತಾನೆ, ಯಾವ ಕರ್ಮದ ವಿಪಾಕದಿಂದಾಗಿ ಬೇಡರ ಜಾತಿಗಳಲ್ಲಿ, ಚಾಂಡಾಲಿ ಮಾತಂಗಿ ಜಾತಿಗಳಲ್ಲಿ, ಇಂಥ ಹೀನ ಜಾತಿಗಳಲ್ಲಿ ಒಂದು ಬದುಕುವಂತಹ ಪ್ರಸಂಗ ಅವಳಿಗೆ ಬಂದಿತ್ತು, ಇದನ್ನ ವರ್ಣನೆ ಮಾಡು. ಈ ಪಾಪಗಳನ್ನ ಹೇಗೆ ತೊಳ್ಕೊಳ್ಳುವುದು ಅದನ್ನು ಎಲ್ಲ ಹೇಳುವಂತ ಆ ಪಾರ್ವತಿಯನ್ನ ಶಿವ ಕೇಳಿದಂತೆ ಕಾಣಿಸ್ತದೆ. ಅದಕ್ಕೆ ಪಾರ್ವತಿ ಹೇಳ್ತಾಳೆ, ಗಂಡನನ್ನ ಬಿಟ್ಟು ಬೇರೊಬ್ಬನ ಬಗ್ಗೆ ಆಸಕ್ತಿ ತೋರಿಸುವುದು, ಯಾರ್ಯಾರು ಧನಿಕರು ಅಧಿಕಾರಸ್ಥರು ಅಂಥವ್ರ ಬಗ್ಗೆ ಆಸಕ್ತಿಯನ್ನು ತೋರಿಸೋದು, ಇಂಥ ಕಾರಣಗಳಿಂದ ಮರಣ ಹೊಂದಿ ಮುಂದೆ ನರಕಕ್ಕೆ ಹೋಗಿ ಮತ್ತೆ ಮನುಷ್ಯ ಜನ್ಮ ಬಂದಾಗ ಇಂಥ ನೀಚ ಜನ್ಮಗಳನ್ನ ತಾಳಬೇಕಾದ ಪ್ರಸಂಗ ಬರ್ತದೆ. ಕೆಲವು ಬಾರಿ ತನ್ನ ಗಂಡನ, ಮಕ್ಕಳ, ಸಹೋದರರ ವಧ, ಇಂಥದನ್ನೆಲ್ಲ ವಧ ಬಂಧ, ಅವರು ಬೇರೆಯವರಿಂದ ಹತ್ಯೆಗೊಳಗಾಗೋದು ಮತ್ತೆ ಬಂಧನಕ್ಕೊಳಗಾಗೋದನ್ನೆಲ್ಲ ಸ್ತ್ರೀ ನೋಡ್ಬೇಕಾಗ್ತದೆ, ದುಃಖ ಪಡಬೇಕಾಗ್ತದೆ. ಇದಕ್ಕೇನ್ ಕಾರಣ? ಶಿವ ಕೇಳ್ತಾನೆ. ಪಾರ್ವತಿ ಹೇಳ್ತಾಳೆ, ವಿಧವೆಯಾದ ಸ್ತ್ರೀಗೆ ಅನೇಕ ಧರ್ಮಗಳನ್ನ, ಲೋಕೋಪಕಾರಕ ಪ್ರವೃತ್ತಿಗಳನ್ನು ವರ್ಣನೆ ಮಾಡಿದ್ದಾರೆ ಶಾಸ್ತ್ರದಲ್ಲಿ. ಆದರೆ ಆಕೆ ಅದ್ಯಾವುದನ್ನು ಪರಿಗಣಿಸದೆ ಪ್ರಾಣಿಗಳನ್ನ ಹಿಂಸಿಸಿ ಸಂತೋಷ ಪಡ್ತಾಳೆ. ಅಂಥವಳು ಮತ್ತೆ ನರಕಾದಿಗಳನ್ನು ಹೊಂದುತ್ತಾಳೆ. ಮುಂದೆ ಅವಳು ತ್ರಿಯೋಗ್ಯೋನಿಯನ್ನು ಹೊಂದಿದಾಗಲೂ ಕೂಡ ಇದೇ ಥರದ ಬಂಧ, ವಧ, ಬೇರೆ ಯಾರಿಂದಲೂ ಹಿಂಸೆ ಇವನ್ನೆಲ್ಲ ಅನುಭವಿಸ್ತಾಳೆ. ತಾನು ಮನುಷ್ಯವಾಗಿ ಹುಟ್ಟಿದಾಗ ತನಗೆ ಇನ್ನೊಬ್ಬರಿಂದ ಬಂಧನ, ವಧ ಇತ್ಯಾದಿ ಆಗಬಹುದು. ತನ್ನ ಬಂಧು ಬಾಂಧವರಿಗೆ ವಧ ಆಗುವುದನ್ನು ನೋಡಿ ದುಃಖ ಪಡುವಂತಹ ಪ್ರಸಂಗವೂ ಬರಬಹುದು. ಆಗ ಆಗುವ ದುಃಖ ಅದು ಬೆಂಕಿಯಿಂದ ಸುಟ್ಟರೆ ಏನು ಸಂಕಟ ಆಗಬೇಕು ಮನುಷ್ಯನಿಗೆ, ಅಂತ ಸಂಕಟ ಆಗ್ತದೆ. ಸ್ತ್ರೀಯರು ಕೆಲವರು ಅಲ್ಪಾಯುಷಿಗಳಾಗ್ತಾರೆ, ವ್ಯಾಧಿಗ್ರಸ್ತರಾಗಿ ಕಷ್ಟಪಡ್ತಾರೆ. ಇದೆಲ್ಲ ಯಾಕೆ? ಇದನ್ನು ವಿವರಿಸು ಅಂತ ಕೇಳ್ತಾ ಇದ್ದಾನೆ ಶಿವ. ಅದಕ್ಕೆ ಪಾರ್ವತಿ ಹೇಳ್ತಾಳೆ, ಸಾಧು ಪ್ರಾಣಿಗಳನ್ನು ಕೂಡ, ಪಕ್ಷಿಗಳನ್ನು ಕೂಡ ಹಿಂಸಿಸುವುದು, ಕೃತಜ್ಞತೆ, ಈ ಗರ್ಭಪಾತಕ್ಕೆ, ಗರ್ಭಸ್ರಾವಕ್ಕೆ ಕಾರಣ ಆಗುವುದು, ಬುದ್ಧಿಪೂರ್ವಕವಾಗಲಿ ಅಬುದ್ಧಿಪೂರ್ವಕವಾಗಲಿ ಗರ್ಭ ನಿಪಾತೇಚ್ಛಾಪಿ ಪರಸ್ತ್ರೀಣ ಮತಾತ್ಮನಃ, ತನ್ನ ಗರ್ಭವನ್ನೇ ಸ್ರಾವ ಪತನ ಆಗುವಂತೆ ಮಾಡಿಕೊಳ್ಳುವುದು, ಇನ್ನೊಬ್ಬರ ಸ್ತ್ರೀಗೂ ಕೂಡ ಅದನ್ನ ಪ್ರಚೋದಿಸುವುದು,
ಅದಕ್ಕೆ ಬೇಕಾದ ಸಹಾಯ ಮಾಡುವುದು ಇತ್ಯಾದಿ. ನರಕಕ್ಕೆ ಹೋಗ್ತಾಳೆ, ಮುಂದೆ ತಿರಿಯ ಜೀವನಗಳಲ್ಲಿ ಹುಟ್ಟಿ ಮತ್ತೆ ಮರಣ ಹೊಂದುತ್ತಾಳೆ. ಮನುಷ್ಯ ಲೋಕದಲ್ಲಿ ಹುಟ್ಟಿದ್ರೆ ಯೌವನದಲ್ಲೇ ಇನ್ನೂ ಸುಖ ಅನುಭವಿಸಬೇಕಾದ ವಯಸ್ಸಿನಲ್ಲೇ ಮರಣ ಹೊಂದುತ್ತಾಳೆ, ಅಥವಾ ಯೌವನ ಕಳೆದು ಮಧ್ಯ ವಯಸ್ಸಿಗೆ ಕಾಲಿಡ್ತಿದ್ದಂತೆ ಮರಣ ಹೊಂದಿಬಿಡ್ತಾಳೆ, ಅಥವಾ ದೀರ್ಘಕಾಲ ಅನೇಕ ರೋಗಗಳಿಂದ ಪೀಡಿತಳಾಗಿ ಬದುಕುವಂತ ಪ್ರಸಂಗವೂ ಅವಳಿಗೆ ಬಂದಿತ್ತು. ಎಷ್ಟೇ ಥರದ ಉಂಡು ಸುಖ ಪಡುವ ಅವಕಾಶಗಳಿದ್ರೂ ಅವಳಿಗೆ ಸುಖ ಆಗೋದಿಲ್ಲ, ಸಂಕಟ ಪಡ್ತಿರ್ತಾಳೆ, ಹೀಗೆ ಮರಣ ಹೊಂದುತ್ತಾಳೆ. ಮತ್ತೇನು ನಾನು ಹೇಳಬೇಕು ಕೇಳು ಅಂತ ಕೇಳ್ತಾ ಇದ್ದಾಳೆ ಪಾರ್ವತಿ. ಅದಕ್ಕೆ ರುದ್ರ ಹೇಳ್ತಾ ಇದ್ದಾನೆ, ಕೆಲವರು ಸತ್ಕುಲದಲ್ಲಿ ಸ್ತ್ರೀಯರೇ ಹುಟ್ಟಿರ್ತಾರೆ, ಆದ್ರೆ ಅವರಿಗೆ ಯಾವುದೋ ಪ್ರಾರಬ್ಧ ಕರ್ಮದ ಕಾರಣದಿಂದಾಗಿ ಕೆಟ್ಟ ಊಟ, ಕುಭೋಜನ ಕುಚೈರಾಸ್ಯ, ಒಳ್ಳೆ ಬಟ್ಟೆ ಉಟ್ಕೊಳ್ಳಿಕ್ಕೂ ಇಲ್ಲ, ದೀನರಾಗಿ ಒಂದು ದಾರಿದ್ರ್ಯದ ಜೀವನ ಅನುಭವಿಸುವಂತ ಪ್ರಸಂಗ ಬರ್ತದೆ. ಸತ್ಕುಲದಲ್ಲಿ ಹುಟ್ಟಿದವರು ಜೀವನದಲ್ಲಿ ನಿರಾಸೆ, ದುಃಖಿತ ಪ್ರವ್ರಜಂತಿಚ, ಮನೆ ಬಿಟ್ಟು ಹೋಗುವಂತಹ ಪ್ರವೃತ್ತಿ. ಕೆಲವು ಬಾರಿ ಅವಳಿಗೆ ಸ್ವೇಚ್ಛಾವರ್ತನೆಯೂ ಬರಬಹುದು. ಒಂದು ಜನ್ಮದಲ್ಲಿ ಉರುಳು ಹಾಕಿಕೊಂಡು ಪ್ರಾಣ ಬಿಡುವ ಒಂದು ಆಲೋಚನೆ, ತೀವ್ರವಾದ ಆಲೋಚನೆ, ಅಗ್ನಿಯಲ್ಲಿ ಸುಟ್ಟುಕೊಂಡು ಸಾಗುವಂತಹ ಆಲೋಚನೆ, ಎಲ್ಲೋ ಮರುಭೂಮಿಯಲ್ಲಿ ಅಪರಿಚಿತವಾದಂತಹ ಬೇರೆ ಯಾವ ವ್ಯಕ್ತಿಯ ಕಣ್ಗಾವಲು ಇಲ್ಲದೇ ಇರುವಂತಹ ಪ್ರದೇಶದಲ್ಲಿ ದೇಹ ಬಿಡಬೇಕು ಅನ್ನುವ ಆಲೋಚನೆ ಬರಬಹುದು. ಇದಕ್ಕೆಲ್ಲ ಯಾವ ಕಾರಣ? ಅದಕ್ಕೆ ಪಾರ್ವತಿ ಹೇಳ್ತಾ ಇದ್ದಾಳೆ, ಯಾವತ್ತೂ ಮೋಸ ಇತ್ಯಾದಿಗಳನ್ನು ಮಾಡ್ತಾ ಧರ್ಮವನ್ನು ಬಾಯಿಂದ ಹೇಳುವುದು, ಆದ್ರೆ ಧರ್ಮ ಕಾರ್ಯಗಳಿಗೆ ವಿರೋಧ ಮಾಡುವುದು, ಇನ್ನೊಬ್ಬರು ತನ್ನ ಬಳಿಗೆ ಕೊಟ್ಟದ್ದನ್ನ ಇಟ್ಟುಕೊಂತ ಕೊಟ್ಟಿದ್ದನ್ನೆಲ್ಲ ನುಂಗಿ ಹಾಕುವುದು, ನರಕಕ್ಕೆ ಹೋಗ್ತಾಳವಳು ಈ ಪಾಪಗಳಿಂದಾಗಿ. ಮತ್ತು ಮನುಷ್ಯರಾಗಿ ಹುಟ್ಟಿದಾಗ ದತ್ತ ದರಿದ್ರನಾದ ಕ್ಲೇಶ ಭಾಗಿಯಾದಂತಹ ಗಂಡನನ್ನ ನಿತ್ಯ ಗಂಡನು ತಾನೂ ಕ್ಲೇಶ ಪಡ್ತಾ ಇರ್ತಾನೆ, ಇವಳಿಗೂ ತೀವ್ರವಾದಂತಹ ಕ್ಲೇಶ ಆಗ್ತಾ ಇರ್ತದೆ. ಅಂತಹ ಗಂಡನನ್ನು ಹೊಂದಿ ತಾನು ಕಷ್ಟಪಡುವಂತಹ ಪ್ರಸಂಗವೇ ಬಂದಿತ್ತು. ಯಾವಾಗಲೂ ಅಳುತ್ತಾ ಗೋಳಾಡ್ತಾ, ಇವಂ ದರಿದ್ರತಾಂ ಪ್ರಾಪ್ಯ ಕ್ಲಿಶ್ಯತೆ ಹಿ ಕುಲಾಂಗನ ಕ್ರಂದನಾಚ ಕುಚೇಲಾಚ, ನಿತ್ಯ ಗೋಳಾಡುವುದು, ಕೆಟ್ಟ ವಸ್ತ್ರಗಳನ್ನು ಉಡುವುದು, ಇಂಥದ್ದು ಅವಳಿಗೆ ಅನಿವಾರ್ಯವಾಗಿಬಿಡುತ್ತದೆ. ಕೆಲವು ಬಾರಿ ಮತ್ತೊಬ್ಬರ ಮನೆಗೆ ಹೋಗಿ ಅಲ್ಲಿ ಅವರ ಅನ್ನಕ್ಕೆ ದಾಸರಾಗಿ ಬಿದ್ದು, ಕೆಲವು ಬಾರಿ ತನ್ನ ಶೀಲವನ್ನು ಕಳ್ಕೊಂಡು ದುಃಖ ಪಡುವಂತಹ ಪ್ರಸಂಗ ಬಂದಿತ್ತು ಅವಳಿಗೆ. ತಂದೆ ತಾಯಂದ್ರನ್ನು ಕಳ್ಕೊಂಡು, ಗಂಡನನ್ನು ಕಳ್ಕೊಂಡು, ಮಕ್ಕಳ ಸಾವು, ಅಥವಾ ಮಕ್ಕಳು ಬದುಕಿದ್ರು ಕೂಡ ಅವರು ದೌರ್ಭಾಗ್ಯದಿಂದ ಬದುಕುವುದು, ಆ ಮಕ್ಕಳು ಯಾವುದೇ ಉನ್ನತಿಯನ್ನು ಪಡೆಯದೇ ಇದ್ದಾಗ ಅದನ್ನು ನೋಡಿ ದುಃಖ ಪಡುವುದು. ತದಾ ಪ್ರವೃತ್ತಿತಾನಾರಿ, ಮನೆಯನ್ನೇ ಬಿಟ್ಟು ಹೋಗೋಣ ಅಂತ ಕಾಣಿಸಿತು, ಹೋದಾಳು, ಅಥವಾ ಬೆಂಕಿಗಾದ್ರೂ ಪ್ರವೇಶ ಮಾಡಿಯಾಳು, ಪ್ರಾಯೋಪವೇಶ ಮಾಡ್ಕೊಂಡು ಬಿಡ್ತಾಳೆ. ಪ್ರಾಣ ಹೋಗುವ ತನಕ ಕೂತಿರ್ತೇನೆ, ಯಾವಾಗ ಪ್ರಾಣ ಹೋಗ್ತದೆ ಹೋಗ್ಲಿ ಅಂತ. ಮರುಭೂಮಿಯಲ್ಲಿ ನಡ್ಕೊಂಡು ಹೋಗಿ ಹೋಗಿ ಯಾವಾಗ ಶರೀರ ಬೀಳ್ತದೋ ಬೀಳುವವರೆಗೂ ನಡ್ಕೊಂಡು ಹೋಗ್ತಾ ಇರೋದು, ಹಗ್ಗದಿಂದ ನೇಣು ಹಾಕೊಳ್ಳೋದು. ಮತ್ತು ಯಾವುದಾದ್ರೂ ಒಂದು ಮರಣದ ಉಪಾಯವನ್ನು ಅನುಸರಿಸಿ ಸತ್ತು ಹೋಗ್ಬೇಕು ಎಂಬ ಆಲೋಚನೆ, ಇದೆಲ್ಲ ಬರುವುದು ಆ ಹಿಂದಿನ ಪಾಪಗಳಿಂದಾಗಿ. ಶಿವ ಕೇಳ್ತಾ ಇದ್ದಾನೆ, ನಾರೀಣಾಂ ದೇಹ ವೈಕಲ್ಯಂ ಕರ್ಮಣ ಕೇನ ಜಾಯತೆ. ಅಂಗವೈಕಲ್ಯ ಬರ್ತದಲ್ಲ ಕೆಲವು ಬಾರಿ, ಅಂಗವೈಕಲ್ಯ ಬರ್ಲಿಕ್ಕೆ ಏನ್ ಕಾರಣ ಅದನ್ನ ಹೇಳುವಂತ. ಅದಕ್ಕೆ ಪಾರ್ವತಿ ಹೇಳ್ತಾ ಇದ್ದಾಳೆ, ಸುಳ್ಳು ಹೇಳ್ತಾ ಇರುವ ಸ್ವಭಾವ, ದುರಹಂಕಾರ, ಗಂಡನಿಗೆ ಮಾಡುವಂತಹ ಅವಮಾನ, ಯಾರಾದರೂ ಗುರು ಹಿರಿಯರು ಬಂದಾಗ ಅವ್ರಿಗೆ ಹೋಗಿ ಎದ್ದು ಸ್ವಾಗತ ಮಾಡಿ ಕರೆದು ಆಸನವನ್ನು ಕೊಡುವಷ್ಟು ಸೌಜನ್ಯ ಇಲ್ಲದೆ ಇರಬೇಕೆ, ಯಾವತ್ತೂ ದುರಹಂಕಾರ ಪಡ್ತಾ ಇರೋದು, ಗಂಡನಿಗೆ ಅಪ್ರಿಯವಾದ ಮಾತನ್ನೇ ಆಡೋದು, ಜ್ಞಾನಿಗಳಿಗೆ ಅಪ್ರಿಯವಾದ ಮಾತನ್ನಾಡುವುದು, ಅವ್ರಿಗೆ ವಿರುದ್ಧವಾಗಿ ವರ್ತಿಸುವುದು. ನರಕಕ್ಕೆ ಹೋಗ್ತಾಳೆ. ಮತ್ತೆ ಮನುಷ್ಯ ಜನ್ಮದಲ್ಲಿ ಹುಟ್ಟಿದ್ರೆ ದೇಹ ವೈಕಲ್ಯ ಪಡ್ಕೋತಾಳೆ, ಅಂಗವಿಕಲಳಾಗ್ತಾಳೆ.
ರಂಡ ಷಂಡ ಅಥವಾ ಭವೇತ್, ಅಥವಾ ಅವಳು ವಿಧವೆ ಆಗ್ತಾಳೆ ಅಥವಾ ನಪುಂಸಕಳಾಗ್ತಾಳೆ ಅಂತ ಅದರ ಅರ್ಥ. ಸ್ತ್ರೀಯು ನಪುಂಸಕಳಾಗೋದು ಅಂದ್ರೆ ಏನರ್ಥ? ಸಂತಾನವನ್ನು ಪಡ್ಕೊಳ್ಳಿಕ್ಕೆ ಅಶಕ್ತಳಾಗುವುದು ಅಂತ ಅರ್ಥ. ಅಥವಾ ಮನುಷ್ಯನಿಗೆ, ಸ್ತ್ರೀಗಾಗಲಿ ಪುರುಷನಿಗಾಗಲಿ, ಎರಡು ಶಕ್ತಿಗಳು. ಒಂದು ಸಂತಾನವನ್ನು ಪಡ್ಕೊಳ್ಳಿಕ್ಕೆ ಬೇಕಾದಂಥ ಶಕ್ತಿ, ಮತ್ತೊಂದು ದಾಂಪತ್ಯ ಸುಖವನ್ನು ಪಡ್ಕೊಳ್ಳಿಕ್ಕೆ ಬೇಕಾದಂಥ ಶಕ್ತಿ. ಕೆಲವು ಬಾರಿ ಎರಡೂ ಇಲ್ಲದಂತಾಗಬಹುದು, ಕೆಲವು ಬಾರಿ ಯಾವುದೋ ಒಂದು ಇಲ್ಲದಂತಾಗಬಹುದು. ಹೀಗೆಲ್ಲ ಆಗ್ತದೆ ಅಂತ ಅದರ ಅರ್ಥ. ಅದರಿಂದ ಹೆಣ್ಣಿಗೂ ಕೂಡ ಈ ರೀತಿಯಾಗಿ ಷಂಡ ಅಂತ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ. ಸಂತಾನಹೀನಳು ಅಥವಾ ಪ್ರತಿಸುಖಹೀನಳು ಅಂತ ಆ ಶಬ್ದಕ್ಕೆ ಅರ್ಥ ಆದೀತು ನನ್ನ ಆಲೋಚನೆ. ಬುದ್ಧಿಯ ಮಂದತೆ, ಕುರುಡುತನ, ಕಿವುಡುತನ, ಮೂಕ ಅಥವಾ ಪಾರ್ಶ್ವವಾಯು, ಪ್ಯಾರಾಲಿಸಿಸ್ ಅಟ್ಯಾಕ್ ಇತ್ಯಾದಿಗಳನ್ನು ಬರುವಂಥದ್ದು. ಕಪ್ಪು ಹಲ್ಲು ಇದ್ದವಳಾಗಿ ಕುರೂಪಿಯಾಗುವುದು, ಲಂಬೋಷ್ಟಿ ಜೋತುವಿದ್ದ ತುಟಿಯನ್ನಿರುವುದು, ಅವ್ಯಕ್ತ ಭಾಷಿಣಿ, ಸ್ಪಷ್ಟವಾಗಿ ಮಾತನಾಡಲಿಕ್ಕೆ ಶಕ್ತಿ ಇಲ್ಲದೆ ಇರುವಿಕೆ, ಸೊಟ್ಟ ಬಾಯಿ ಇದ್ದವಳು, ಕುಬ್ಜಾಚ ವಿಕಲಾನನ, ವಿಕಲವಾದಂತಹ ಆನನ ಮುಖ ಇದ್ದವಳು, ಅಥವಾ ನಾಸಿಕೋಷ್ಟಸ್ಯ ದೀನೇ ಛೇದನ ಮಾಪ್ನುಯಾತ್. ದೀನೇ ಛೇದನ ಮಾಪ್ನುಯಾತ್ ಅನ್ನೋದಕ್ಕೆ ಲಕ್ಷಾಲಂಕಾರನೂ ಏನು ವ್ಯಾಖ್ಯಾನ ಮಾಡಿಲ್ಲ. ದೀನೇ ಅಂತ ಹಾಕಿ ಮುಂದೆ ಒಂದು ಪ್ರಶ್ನೆ ಗುರುತನ್ನ ಸಂಸ್ಕೃತ ಪಾಠದಲ್ಲಿ ಹಾಕಿದ್ದಾರೆ. ಕನ್ನಡದವರು ಅದಕ್ಕೆ ಮೊಲದಂತೆ ಮೂರು ತುಟಿ ಉಳ್ಳವರಾಗಿ ತಿನ್ನಿಸ್ತಾಳೆ ಅಂತ ಅನುವಾದ ಮಾಡಿದ್ದಾರೆ. ಅಲ್ಲಿ ಏನೋ ಪಾಠದಲ್ಲಿ ಗೊಂದಲ ಇದೆ, ಲಕ್ಷಾಲಂಕಾರನೂ ಇಲ್ಲ ಅಂದ ಮೇಲೆ ಅನೇಕ ಗೊಂದಲಗಳು ಸಹಜ. ಶಿವ ಕೇಳ್ತಾನೆ, ಅಲಂಕಾರಮಹಂ ಸ್ತ್ರೀಣಾಂ ಶ್ರೋತುಮಿಚ್ಛಾಮಿ ಶೋಭನೆ ಉತ್ಸವೇ ವ್ಯಚನೇತ್ಯ ಸ್ಯಾತ್ ಏನ ನಿತ್ಯಂ ಅಲಂಕೃತ. ಅವಳು ನಿತ್ಯ ಮನೆಯಲ್ಲಿರುವಂತಹ ಉತ್ಸವ ಕಾಲ ಅಥವಾ ಯಾವುದೇ ದುಃಖದ ಕಾಲ ಇತ್ಯಾದಿಗಳಿದ್ದಾಗ ಅವಳು ಯಾವ ಥರದ ಅಲಂಕಾರಗಳನ್ನು ಮಾಡ್ಕೊಂಡಿರ್ಬೇಕು ಅದನ್ನು ಹೇಳು ಅಂತ ಶಿವ ಕೇಳ್ತಾನೆ. ಅದಕ್ಕೆ ಪಾರ್ವತಿ ಹೇಳ್ತಾಳೆ, ಸ್ತ್ರೀಯರಿಗೆ ಸುವರ್ಣ, ಅದ್ರ ಬಂಗಾರ, ಆಭರಣ ಇತ್ಯಾದಿಗಳನ್ನ ಅವರ ಸುತ್ತಮುತ್ತಲಿನವರು ತಂದು ಕೊಡಬೇಕು. ಗಂಡ ಮೊದಲಾದವರು ಕಳ್ಳಕಾಕರಿಂದ ಅವುಗಳನ್ನ ರಕ್ಷಿಸಬೇಕು. ಎಲ್ಲಾ ಭೂಷಣಗಳಿಗೂ, ಎಲ್ಲಾ ಅಲಂಕಾರಗಳಿಗೂ ಉತ್ತಮವಾದ ಅಲಂಕಾರ ಯಾವುದು? ಕಷ್ಟ ಇದ್ದಾಗಲೂ ಸುಖ ಇದ್ದಾಗಲೂ ಇರಬಹುದಂತ ತುಂಬಾ ಸುಂದರವಾದಂತಹ ಒಂದು ಅಲಂಕಾರ ಅಂದ್ರೆ ಪಾತಿವೃತ್ಯವೇ ಅಲಂಕಾರ. ಒಳ್ಳೆಯ ನಡತೆ. ಪ್ರತಿ ವೃದ್ಧನೇ ಆಗಿರ್ಲಿ, ವಿರೂಪನೇ ಆಗಿರ್ಲಿ, ಭಯಂಕರನಾಗಿರ್ಲಿ, ಹೇಗೆ ಏನೇ ಆಗಿರ್ಲಿ, ಪತಿಯೇ ಸ್ತ್ರೀಯರಿಗೊಂದು ಅಲಂಕಾರ. ವೈಧವ್ಯ ಸದೃಶಂ ದುಃಖಾಂ ಸ್ತ್ರೀಣಾಂ ಚೈವ ನ ವಿದ್ಯತೆ. ವೈಧವ್ಯ ಅನ್ನೋದೊಂದು ಮಹಾ ದುಃಖ. ಇದ್ರ ಬಗ್ಗೆ ಮುಂದೆ ಹೇಳುವನಿದ್ದೇನೆ. ರತ್ನ, ಗಂಧ, ಪುಷ್ಪ, ಬಹುವಿಧವಾದಂತಹ ಸುಖ ಏನಿದ್ರು ಗಂಡ ಇಲ್ಲದೆ ಇದ್ದಾಗ ಅವೆಲ್ಲ ವಿಷಕ್ಕೆ ಸಮಾನ. ಆ ಸ್ತ್ರೀಗೆ ಇರುವಂತಹ ಒಂದು ಸದ್ಗುಣಗಳು, ಏನೇನು ಸದ್ಗುಣಗಳು? ಮದ ಅಂತ ಹೇಳ್ತಾರೆ. ಮದ ಅಂತಂದ್ರೆ ದುರಹಂಕಾರ ಅಂತ ಅರ್ಥ ಅಲ್ಲ. ಮದ ದರ್ಪಂ ಅನಾಯಾಸಂ ಅಂತ ಹೀಗೆಲ್ಲ ಇದೆ. ಅವೆಲ್ಲ ದುರಹಂಕಾರ ಅಂತ ಅರ್ಥ ಅಲ್ಲ. ಮದ ಅಂತಂದ್ರೆ ಒಂದು ಸ್ವಾಭಿಮಾನ, ಒಂದು ವೈಭವದಿಂದ ಬದುಕುವಿಕೆ. ಅಹಂಕಾರ ಅಂದ್ರೆ ಸ್ವಾಭಿಮಾನ. ಅಹಂಕಾರ ಅಂದ್ರೆ ಸ್ವಾಭಿಮಾನ, ಇಲ್ಲಿ ದುರಹಂಕಾರ ಅಲ್ಲ. ಮದ ಅಂದ್ರೆ ಆತ್ಮವಿಶ್ವಾಸದಿಂದ ಬೀಗುತ್ತಾ ಬದುಕುವುದು, ಸಂತೋಷದಿಂದ ಬೀಗುತ್ತಾ ಬದುಕುವುದು, ಅದು ಮದ. ಮುಂದೆ ಅನಾಯಾಸವಾಗಿ ಕೆಲಸ ಮಾಡ್ಲಿಕ್ಕೆ ಬೇಕಾದಂತಹ, ಅನಾಯಾಸವಾಗಿ ದೇಹಕ್ಕೆ ಮನಸ್ಸಿಗೆ ದಣಿವಾಗದಂಥ ಒಂದು ದೇಹ ಶಕ್ತಿ, ದೇಹದ ಬಣ್ಣ, ಅದರ ಕಾಂತಿ, ಎಲ್ಲ ಆಳು ಕಾಳುಗಳ ಮೇಲಿನ ಮೇಲ್ವಿಚಾರಣೆ, ಮಕ್ಕಳು, ಮೊಮ್ಮಕ್ಕಳು ಮತ್ತು ಉಳಿದೆಲ್ಲ ಬಂಧುಗಳು, ಇವೆಲ್ಲ ಮಹಾಗುಣಗಳಿದ್ರೂ ಕೂಡ ವೈಧವ್ಯ ಬಂದ್ರೆ ಅದೆಲ್ಲ ಹಾಳಾಗಿ ಹೋಗ್ತವೆ. ಪ್ರೀತಿಯು ಕೂಡ ಶಿಥಿಲ ಆಗ್ತದೆ. ಸಂಯೋಗೇ ಸಹವಾಸೇಚ ಬಂಧುವರ್ಗ ಸುಹೃಜ್ಜನೆ ಪ್ರೀತಿ ಶಿಥಿಲತಾಮ್ಯಾತಿ ವಿಸ್ರಂಭ ಪ್ರಣಯಸ್ತಥಾ. ಬಂಧು ವರ್ಗದವರು ಇವಳ ಬಗ್ಗೆ ತೋರಿಸುವಂತಹ
ಪ್ರೀತಿ ಶಿಥಿಲ ಆಗ್ತದೆ ಅಂತನೂ ಅರ್ಥ ಮಾಡ್ಕೋಬಹುದು. ಅಥವಾ ಇವಳಿಗೆ ಅವ್ರ ಬಗ್ಗೆ ಇರಬೇಕಾದಂತಹ ಪ್ರೀತಿ ಇತ್ಯಾದಿಗಳು ಶಿಥಿಲ ಆಗ್ತವೆ ಅಂತ ತಿಳ್ಕೋಬೇಕು. ಇಂಥವೆಲ್ಲ ಮಹಾ ದುಃಖಗಳು ಸ್ತ್ರೀಯರಿಗೆ ಬರ್ತವೆ. ವೈಧವ್ಯೇನ ಸಮಂ ನ ಭವೇತ್, ನಾಣ್ಯ ದುಃಖತರಂ ಸ್ತ್ರೀಣಾಂ ವೈಧವ್ಯೇನ ಸಮಂ ಭವೇತ್. ವೈಧವ್ಯ ಅನ್ನೋದು ದೊಡ್ಡ ದುಃಖ ಹೀಗಾಗಿ ಅಂತ ವರ್ಣನೆ ಮಾಡ್ತಾರೆ. ಕೋಟಿಗಟ್ಟಲೆ ಧನವಿದೆ, ಪುತ್ರ ಪೌತ್ರರಿದ್ದಾರೆ, ಗಂಡ ಇಲ್ಲದೆ ಹೋದ್ರೆ ಅದು ಮರಣಕ್ಕೆ ಸಮಾನವಾಗ್ತದೆ. ಆ ಜೀವನವೇ ಅದೊಂದು ಸತ್ತಂತೆ, ಅವಳು ಬದುಕಿದ್ರು ಸತ್ತಂತೆ ಅಂತ ವರ್ಣನೆ ಮಾಡ್ತಾರೆ. ಎಲ್ಲವನ್ನೂ ನಾನು ಮುಂದೆ ಹೇಳುವ ವಿಮರ್ಶೆಗೆ ನೀವು ಕಾದಿದ್ದು, ಮುಂದೆ ವಿಮರ್ಶೆ ಹೇಳುವನಿದ್ದೇನೆ ಅದ್ರ ಬಗ್ಗೆ ಅನ್ನೋದನ್ನ, ಸ್ತ್ರೀ ಆಗ್ಲಿ ಪುರುಷನಾಗ್ಲಿ ಹೇಗೆ ಬದುಕಬೇಕು ಅನ್ನೋದನ್ನು ಮುಂದೆ ಹೇಳುವನಿದ್ದೇನೆ, ಅದನ್ನು ಗಮನದಲ್ಲಿ ಇಟ್ಕೊಂಡು ಇದನ್ನು ಕೇಳಬೇಕು. ಏನು ಗಂಧ, ಮಾಲ್ಯ, ಅಲಂಕಾರ ಇತ್ಯಾದಿಗಳನ್ನ ಆ ವಿಧವಾ ಸ್ತ್ರೀ ತಗೊಂಡು ಏನ್ ಮಾಡ್ಬೇಕಾಗಿದೆ? ಅಲಂಕಾರವಿಲ್ಲ, ಮಂಗಳ ಸ್ಥಾನವಿಲ್ಲ, ಇನ್ನೊಬ್ಬ ತನ್ನ ಸುತ್ತಮುತ್ತಲಿರುವಂತಹ ಶ್ರೇಯಂ ಸಖೀನಾಂ ಪಶ್ಯಂತೆ, ಅವರೆಲ್ಲ ಅನೇಕ ಥರದ ಭೋಗ ಭಾಗ್ಯಗಳನ್ನ ಅನುಭವಿಸ್ತಾ, ಅನೇಕ ಥರದ ವಸ್ತುಗಳನ್ನು ಉಟ್ಟು, ಆಭರಣಗಳನ್ನು ತೊಟ್ಟು ಬದುಕ್ತಾ ಇರ್ತಾರೆ. ಅದನ್ನ ನೋಡ್ತಾ ಬದುಕಬೇಕಾಗ್ತದೆ, ಶವದಂತೆ ಬದುಕಬೇಕಾಗ್ತದೆ. ಜೀವಲೋಕಿ ಮೃತೋಪಮ ಅಂತ ಒಂದು ವರ್ಣನೆ ಮಾಡ್ತಾರೆ. ತಂತಿಯಿಲ್ಲದೆ ವೀಣೆ ನುಡಿಯಲಾರದು, ಚಕ್ರವಿಲ್ಲದೆ ರಥ ಚಲಿಸುವುದಿಲ್ಲ. 100 ಜನ ಬಾಂಧವರಿದ್ರೂ ಕೂಡ ಪತಿ ಇಲ್ಲದೆ ಹೋದ್ರೆ ನಾರಿಗೆ ಯಾವುದೇ ರೀತಿಯಾದಂತಹ ಸುಖ ಇರೋದಿಲ್ಲ. ಏನಾದರೂ ತನ್ನ ಇಚ್ಛೆಗೆ ತಕ್ಕಂತೆ ಧನವನ್ನು ಯಾರಿಗಾದ್ರು ದಾನ ಮಾಡಬೇಕು ಅಥವಾ ಖರ್ಚು ಮಾಡಬೇಕು ಅಂತಂದ್ರೆ ಅವರಿಗೆ ಶಕ್ತಿ ಇಲ್ಲದಂತಾಗ್ತದೆ. ಯಾಕಂದ್ರೆ ಗಂಡ ಇದ್ದಾಗ ಆ ಗಂಡನ ಮೇಲಿನ ಧನಕ್ಕೇನು ಅಧಿಕಾರ ಇರ್ತದೆ, ಆ ಅಧಿಕಾರ ಗಂಡನನ್ನು ಕಳ್ಕೊಂಡಾಗ ಹೋಗ್ತದೆ ಅಂತ ಅದರ ತಾತ್ಪರ್ಯ. ಪತಿಯ ಧನ ಸಂಪತ್ತು ಅದರ ಒಂದು ಜವಾಬ್ದಾರಿ, ಅದರ ಭೋಗಕ್ಕೆ ಅವಳು ಬಾಧ್ಯ. ಮಿತಂ ದದಾತಿ ಹಿ ಪಿತಾ ಮಿತಂ ಮಾತಾ ಮಿತಂ ಸುತಾಹ ಅಮಿತಸ್ಯ ದಾತಾರಂ ಕಾಪತಿಂ ನಾಭಿನಂದತೆ. ತಂದೆ, ತಾಯಿ ಅಥವಾ ಮಕ್ಕಳು, ಮೊಮ್ಮಕ್ಕಳು ಎಲ್ಲರಿಗೂ ಸುಖವನ್ನು ಕೊಟ್ಟಾರೋ ಸ್ತ್ರೀಗೆ, ಅದೇನ್ ಕೊಟ್ಟರು ಅದೆಲ್ಲ ಮಿತವಾದ ಸುಖ. ಅಮಿತವಾದ ಸುಖವನ್ನು ಕೊಡುವವನು ಗಂಡ. ಅವನಿದ್ರೆ ಜೀವನ, ಇಲ್ಲದೆ ಹೋದ್ರೆ ಜೀವನವಿಲ್ಲ ಅಂತ ಅದರ ತಾತ್ಪರ್ಯ. ಈ ಎಲ್ಲ ಶ್ಲೋಕಗಳು, ಯಾವ ಶ್ಲೋಕಗಳು ಕೂಡ ಉತ್ತರ ಭಾರತದ ಪಾಠದಲ್ಲಂತೂ ಇಲ್ಲವೇ ಇಲ್ಲ, ದಕ್ಷಿಣ ಭಾರತದ ಪಾಠಗಳಲ್ಲಿ ಎಲ್ಲಾ ಕಡೆ ಇಲ್ಲ ಅನ್ನೋದನ್ನು ಗಮನಿಸಬೇಕು. ಆದ್ರಿಂದ ಗಂಡನನ್ನು ಕಳ್ಕೊಂಡ್ರೆ ನಾರಿಯಾದವಳು ಸಾಯುವುದೇ ಒಳ್ಳೆಯದು, ಬದುಕುವುದು ಒಳ್ಳೆಯದಲ್ಲ. ತಸ್ಮಾತ್ ಭರ್ತೃವಿಹೀನಾನಾಂ ಶಯ್ಯಾನ್ ಮೃತ್ಯು ನ ಜೀವಿತಂ. ಇದು ನಾನು ಎಲ್ಲಾ ಗುಣಗಳನ್ನು ನಿನಗೆ ವರ್ಣನೆ ಮಾಡಿದಂಥ ಒಂದು ಪ್ರಕರಣ ಅಂತ ಹೇಳ್ತಾ ಇದ್ದಾಳೆ ಪಾರ್ವತಿ. ಹೀಗೆ ಆ ಪಾರ್ವತಿ ಗಂಡನೆದುರಿಗೆ ಹೇಳಬೇಕಾದ್ದೆಲ್ಲವನ್ನು ಕೂಡ ಹೇಳಿದ್ಲು. ಆದ್ರೆ ನಾಚಿಕೊಂಡಿದ್ಲು. ಹೇಳ್ತಾ ಅವಳು ತನ್ನ ಮಾತನ್ನು ಮುಗಿಸಿದಾಗ ಮಹೇಶ್ವರ ಅವಳಿಗೆ ಸಮಾಧಾನ ಹೇಳಿದ, ಅವಳ ಮಾತನ್ನು ಸಮಾಧಾನಗೊಳಿಸಿದ. ಋಷಿಗಳು, ದೇವಗಂಧರ್ವರು ಅವರೆಲ್ಲೂ ಇದ್ರಲ್ಲ, ಪಾರ್ವತಿಗೆ ಶಿರಸ ಪ್ರಣಾಮ ಮಾಡಿದ್ರು, ಅವಳನ್ನು ಸ್ತುತಿಸಿದರು. ಶಿವನನ್ನು ಕೂಡ ಅವರು ಸ್ತುತಿಸಿದರು. ಇದೊಂದು ಅದ್ಭುತವಾದಂತಹ ಆಖ್ಯಾನ, ಅಪಾರ ಅರ್ಥಗಳನ್ನು ಹೊಂದಿದೆ, ಆಶ್ಚರ್ಯಕರವಾದದ್ದು. ಮುಂದೆ ಶಿವ ಪಾರ್ವತಿ ಹೇಳಿದ, ಇಲ್ಲಿಯವರೆಗೂ ಈ ಸಂವಾದವನ್ನ ನೀನು ಹೇಳಿದೆ, ಈ ಸಂವಾದ 3 ಲೋಕದಲ್ಲಿಯೂ ಕೂಡ ಖ್ಯಾತಿ ಪಡ್ಕೊಳ್ಳುವಂತೆ ಮಾಡ್ತೇನೆ ನಾನು. ಇದೊಂದು ಎಲ್ಲಿಗೂ ಕೂಡ ಮಾರ್ಗದರ್ಶನದಂತೆ ಇರುವಂತಹ ಒಂದು ಧರ್ಮವಾಗಿತ್ತು. ಇದನ್ನ ಈ ಭಾಗವನ್ನ ಎಲ್ರಿಗೂ ಶ್ರವಣ ಮಾಡಿಸ್ಬೇಕು. ಮಾಡಿದ್ರೆ ಯಜ್ಞದ ಫಲ ಇದೆ. ಶಿವಪಾರ್ವತಿಯರಲ್ಲಿ ಮನಸ್ಸನ್ನು ನೆಟ್ಟು, ದಾಂಪತ್ಯದ ದೇವತೆಗಳಾದಂತಹ ಶಿವಪಾರ್ವತಿಯರನ್ನ ಮನಸ್ಸನ್ನು ನೆಟ್ಟು ಇದನ್ನ ಕೇಳಬೇಕು, ಹೇಳಬೇಕು. ಶ್ರವಣದಿಂದಲೇ ಮಹಾಫಲ ಇದೆ. ಸ್ವಲ್ಪ ಭಾಗವನ್ನಾದ್ರೂ ನಿತ್ಯ ಕೇಳಬೇಕು ಅಥವಾ ಹೇಳಬೇಕು. ನನಗೆ ಅವರಲ್ಲಿ ಬಹಳ ಪ್ರೀತಿ, ನಾನು ಅವರನ್ನು ಯಾವತ್ತೂ ನೆನಪು ಮಾಡ್ಕೊಳ್ತಾ ಇರ್ತೇನೆ, ಅವರಿಗೆ ಅನುಗ್ರಹ ಮಾಡ್ತೇನೆ. ಇದನ್ನ ನಿತ್ಯ ಕೇಳಿದವನು ಪರಲೋಕದಲ್ಲೂ ಇಹಲೋಕದಲ್ಲೂ ಕೀರ್ತಿ ಇತ್ಯಾದಿಗಳನ್ನು ಪಡ್ಕೋತಾನೆ. ಇದನ್ನ ಅನುಷ್ಠಾನ ಮಾಡಿದರೆ ದೊಡ್ಡ ವ್ಯಕ್ತಿ ಆಗ್ತಾನವನು ಅಂತ ಹೀಗೆ ಹೇಳಿ ಆ ಶಿವ ಪಾರ್ವತಿಯನ್ನು ಕರ್ಕೊಂಡು ಅಲ್ಲಿಂದ ಹೊರಟು ಹೋದ.
ಈ ಅಧ್ಯಾಯದ ಮಹತ್ವದ ಕುರಿತಾಗಿ ಏನು ಕೆಲವು ಭಾಗಗಳಲ್ಲಿ ಬಂದವಲ್ಲ, ಅದನ್ನ ನಾವು ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ ಮತ್ತು ಟಿ ಆರ್ ಕೃಷ್ಣಾಚಾರ್ಯ ಪಾಠದಲ್ಲೂ ಕೂಡ ಗಮನಿಸ್ತೇವೆ. ಆದ್ರೆ ಅಲ್ಲಿ ಒಟ್ಟಾರೆ ಸ್ತ್ರೀ ಧರ್ಮದ ಕುರಿತಾಗಿ ಶ್ಲೋಕಗಳು ಕಡಿಮೆ ಇವೆ. ಈ ವೈಷ್ಣವ ಪಾಠದಲ್ಲಿ ಮಾತ್ರ ಹೆಚ್ಚಾಗಿವೆ. ಬೇರೆ ಪಾಠಗಳಲ್ಲಿ ಕಾಣದೇ ಇರುವಂತಹ ಶ್ಲೋಕಗಳು ಇಲ್ಲಿ ಕಾಣ್ತಾ ಇರೋದ್ರಿಂದ ಅವು ಪ್ರಕ್ಷಿಪ್ತವೇನೋ ಅನ್ನುವ ಗೊಂದಲ ನನಗೂ ಕೂಡ ಇದ್ದೇ ಇದೆ. ಅಂತ ಆ ಗೊಂದಲದ ಬಗ್ಗೆ ನಾನು ಹೆಚ್ಚಿನ ವಿಮರ್ಶೆಯನ್ನೇನು ಮಾಡೋದಿಲ್ಲ. ಇದು ಪ್ರಕ್ಷಿಪ್ತವೋ ವಿಕ್ಷಿಪ್ತವೋ ಅಲ್ಲವೋ ಅಂತ ಅನ್ನೋದ್ರ ಬಗ್ಗೆ ಹೆಚ್ಚಿನ ಆಲೋಚನೆಯನ್ನು ನಾನು ಮಾಡೋದಿಲ್ಲ. ಇದ್ದ ವಿಷಯಗಳನ್ನು ಹೇಳಿದ್ದೇನೆ. ಇದಕ್ಕಿಂತ ಕೆಲವು ಬೇರೆ ಮಹತ್ವದ ವಿಷಯಗಳಿವೆ ನಾವು ಸಂಶೋಧನೆ ಮಾಡಲಿಕ್ಕೆ. ಹಾಗಾಗಿ ಇದನ್ನ ನಾನು ಹೆಚ್ಚು ವಿಮರ್ಶಿಸ್ಲಿಕ್ಕೆ ಹೋಗೋದಿಲ್ಲ. ಇಲ್ಲಿಗೆ ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 137ನೇ ಅಧ್ಯಾಯ ಮತ್ತೆ ಟಿ ಆರ್ ಕೃಷ್ಣಾಚಾರ್ಯ ಪಾಠದಲ್ಲಿ 250ನೇ ಅಧ್ಯಾಯ ಮುಕ್ತಾಯ ಕಾಣ್ತದೆ. ಅಲ್ಲಿಂದ ಆ ಎರಡು ಪಾಠಗಳಲ್ಲಿ ಮುಂದಿನ ಅಧ್ಯಾಯ ಬೇರೆ ವಿಷಯಗಳನ್ನ ಕುರಿತಾಗಿದೆ. ಈ ವೈಷ್ಣವ ಪಾಠದಲ್ಲಿ ಇನ್ನಷ್ಟು ಒಂದು 20-30 ಶ್ಲೋಕಗಳು ಈ ಅಧ್ಯಾಯದಲ್ಲಿವೆ. ನಾರದರು ಇದೆಲ್ಲವನ್ನೂ ಕೂಡ ಹೇಳಿದರು. ಆ ನಾರದರು ಹೇಳಿದ್ದನ್ನು ಯುಧಿಷ್ಠಿರನೇ ನಾನು ನಿನಗೆ ಹೇಳಿದ್ದೇನೆ ಅಂತ ಇದ್ದಾರೆ ಭೀಷ್ಮರು. ಧರ್ಮರಾಜ ಅದನ್ನೆಲ್ಲ ಕೇಳಿದ್ರೆ ಬಹಳ ಸಂತೋಷ ಆಯ್ತು ಅವನಿಗೆ. ಧರ್ಮರಾಜನಿಗೆ ಭೀಷ್ಮ ಹೇಳಿದ್ದನ್ನ ಜನಮೇಜಯನೇ ನಾನು ನಿನಗೆ ಹೇಳಿದ್ದೇನೆ ಅಂತ ವೈಶಂಪಾಯನರು ಹೇಳ್ತಾ ಇದ್ದಾರೆ. ಎಲ್ಲರೂ ಕೂಡ ಇದನ್ನು ಕೇಳಬೇಕು. ಶೂದ್ರರಾದವರು ಮೊದಲಾದವರು ಎಲ್ಲರೂ ಕೂಡ ಇದನ್ನು ಕೇಳಬೇಕು. ಶಾಂತಿ ಪರ್ವ ಚತುರ್ಥಾಭಿಹಿ, ಶಾಂತಿ ಪರ್ವವನ್ನು ಸೇರಿಸಿ 4 ಪರ್ವಗಳನ್ನ ಶ್ರವಣ ಮಾಡಿದರೆ ಅವನಿಗೆ ಮುಂದೆ ಶ್ರೇಷ್ಠವಾದಂಥ ಜನ್ಮ ಆಗ್ತದೆ. ವೇದಾಂಗ ಪಾರಂಗತನಾಗಿ ಇತಿಹಾಸದ ಷಡಂಗಗಳ ಜ್ಞಾನವನ್ನು ಪಡ್ಕೊಂಡು ಮಾನ್ಯನಾಗ್ತಾನೆ, ಪೂಜ್ಯನಾಗ್ತಾನೆ, ಅಕ್ಷಯ ಧರ್ಮ ಪಡ್ಕೋತಾನೆ. ಶಾಂತಿ ಪರ್ವವನ್ನ ಕೇಳಿದವನಿಗೆ ಶಾಂತಿ ಪರ್ವಾಧೀಯಾನಸ್ಯ 1,00,000 ಕೋಟಿ ವರ್ಷಗಳ ಕಾಲ ಸ್ವರ್ಗದಲ್ಲಿರ್ತಾನೆ. ಮುಂದೆ ಮನುಷ್ಯ ಲೋಕದಲ್ಲಿ ಹುಟ್ಟಿದಾಗ ಜ್ಞಾನ ವಿಜ್ಞಾನ ಸಂಪನ್ನನಾಗಿ ಭಾರತಾರ್ಥವನ್ನು ತಿಳಿದವನಾಗ್ತಾನೆ. ಶಾಂತಿ ಪರ್ವವನ್ನು ತಿಳ್ಕೊಂಡ್ರೆ ಭಾರತದ ಅರ್ಥವನ್ನೆಲ್ಲವನ್ನೂ ತಿಳಿದಂತೆ. ತಸ್ಮಾತ್ ಸರ್ವೇಷು ಲೋಕೇಶು ನ ಭಾರತ ಸಮಾಶ್ರುತಿ, ಭಾರತದ ಶ್ರವಣಕ್ಕೆ ಸಮಾನವಾದ ಶ್ರವಣ ಬೇರೆ ಯಾವುದೂ ಇಲ್ಲ. ಒಟ್ಟಾರೆ ಮಹಾಭಾರತದ ಶ್ರವಣದ ಒಂದು ಸಾರಭಾಗವೇ ಶಾಂತಿ ಪರ್ವದ ಶ್ರವಣ. ಜನಮೇಜಯ ಹೀಗೆ ಹೇಳ್ತಾನೆ, ಇಲ್ಲಿ ನೆರೆದಿರುವಂತಹ ಬ್ರಾಹ್ಮಣರೆಲ್ಲ ವೇದಾಧ್ಯಯನ ಸಂಪನ್ನರಾದವರು. ವೇದ ಮತ್ತು ಮಹಾಭಾರತಗಳಲ್ಲಿ ಯಾವುದು ಶ್ರೇಷ್ಠ ಇದನ್ನು ಕೇಳಬೇಕು ಅಂತ ಅಪೇಕ್ಷೆ ಪಡ್ತೇನೆ. ಆಗ ವೈಶಂಪಾಯನರು ಹೇಳ್ತಾರೆ, ದೇವತೆಗಳಿಗೆ ಈ ಭಾರತ ಅನ್ನೋದು ಒಂದು ಹವಿಸ್ಸಿನಂತೆ ಬಹಳ ಪವಿತ್ರವಾದದ್ದು. ಹವಿಸ್ಸನ್ನು ಯಜ್ಞದಲ್ಲಿ ಹಾಕಿ ಭಗವಂತನ ಆರಾಧನೆ ಹೇಗೆ ಮಾಡ್ತಾರೋ ಹಾಗೆ ಮಹಾಭಾರತವನ್ನ ಶ್ರವಣ ಮಾಡಿ ಹೇಳಿ ಭಗವಂತನ ಆರಾಧನೆ ಮಾಡ್ತಾರೆ. 5ನೇ ವೇದ ಇತಿಹಾಸ ಪುರಾಣ ಪಂಚಮೋ ವೇದಾನಾಂ ವೇದ ಅಂತ ಒಂದು ವೇದವಾಕ್ಯವೂ ಇದೆ. 4 ವೇದಗಳ ಬಳಿಕ ಇದು 5ನೇ ವೇದ ಅಂತ ವರ್ಣಿತ ಆಗಿದೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಇವರೆಲ್ಲರ ಅನುಕೂಲಕ್ಕಾಗಿ ಪ್ರಯೋಜನಕ್ಕಾಗಿ ಈ ಗ್ರಂಥವನ್ನು ವ್ಯಾಸರು ರಚಿಸಿದರು. ಇದನ್ನ ತಿಳಿದವರು, ಈ ಮಹಾಭಾರತವನ್ನು ತಿಳಿದವರು ಎಲ್ಲಾ ಧರ್ಮಗಳನ್ನು ತಿಳಿದಂತಾಗ್ತದೆ. ವೇದಗಳನ್ನ ಉಳಿದ ಶಾಸ್ತ್ರಗಳನ್ನ ಒಂದ್ ಕಡೆ ಇಟ್ಟು ತಕ್ಕಡಿಯಲ್ಲಿ ತೂಗಿದ್ರು ಹಿಂದೆ. ಆಗ ಈ ಒಂದು 4 ವೇದಗಳಿಗಿಂತಲೂ ಮಹಾಭಾರತ ಅನ್ನೋದು ಹೆಚ್ಚು ತೂಕವುಳ್ಳದ್ದು ಅಂತ ಎಲ್ರಿಗೂ ಕೂಡ ಅಲ್ಲಿ ಕಂಡು ಬಂದಿತ್ತು. ಅತೀತ್ಯ ಚತುರೋ ವೇದಾನ್ ಗುರುಂ ಜಾನೀಹಿ ಭಾರತಂ, ಭಾರತ ಅನ್ನೋದು ಗುರುಭೂತವಾಗಿದೆ, ಮಹಾಭಾರವಾಗಿದೆ ಎಲ್ಲಾ ಗ್ರಂಥಗಳಿಗಿಂತಲೂ. ಅದಕ್ಕಾಗಿ ಮಹತ್ವಾದ್ ಭಾರವತ್ವಾಚ ಅಂತ ಹೇಳ್ತಾರೆ, ನಮಗದು ಕೂಡ ಗೊತ್ತಿದೆ. ಹೀಗೆ ಮಹತ್ವ ಉಳ್ಳದ್ದಾದ್ರಿಂದ ಭಾರ ಉಳ್ಳದ್ದಾದ್ರಿಂದ ಇದನ್ನು ಮಹಾಭಾರತ ಅಂತ ಹೇಳ್ತಾರೆ. ಅಂಗ ಸಮೇತ ಷಡಂಗ ಸಮೇತವಾದ ವೇದಗಳು ಉಳಿದ ಶಾಸ್ತ್ರಗಳನ್ನೆಲ್ಲ ತುಲನೆ ಮಾಡಿದ್ರು ಭಾರತಕ್ಕೆ ಸಮಾನವಾದ ಗ್ರಂಥ ಇನ್ನೊಂದಿಲ್ಲ. ಇದನ್ನ ಹಿಂದೆ ನಾವೆಲ್ಲ ಹೇಳಿದ್ದೇವೆ, ನೋಡಿ ಕೇಳಿದ್ದೀವಿ ಆದಿಪರ್ವದಲ್ಲೇ. ಭಾಗವತ ತಾತ್ಪರ್ಯದಲ್ಲೂ ಕೂಡ ಭಾರತಾನ್ನ ವಿರಾಗಾಯ ಭಾರತಾನ್ನ ವಿಮುಕ್ತಯೇ, ವೈರಾಗ್ಯ ಬರಲಿಕ್ಕೂ ಕೂಡ ಭಾರತವೇ ದೊಡ್ಡ ಸಾಧನ, ಮೋಕ್ಷ ಪ್ರಾಪ್ತಿಗೂ ಕೂಡ ಭಾರತವೇ ದೊಡ್ಡ ಸಾಧನ. ಭಾರತಾನ್ನಾಧಿಕಂ ಕಿಂಚಿತ್ ಭಾರತಾನ್ನಾಧಿಕಂ ವಿಷ್ಣುರ್ ಮಹಿಮಾ ವಾಚಕಂ ಕ್ವಚಿತ್. ಈಗ ನಾನು ಹೇಳ್ತಿರೋದು ಭಾಗವತ ತಾತ್ಪರ್ಯದ ಶ್ಲೋಕ. ಭಗವಂತನ ಮಹಿಮೆಯನ್ನು ಹೇಳಲಿಕ್ಕೆ ಮಹಾಭಾರತವೇ ಅತ್ಯಂತ ಶ್ರೇಷ್ಠ. ಮಹಾಭಾರತದಲ್ಲಿ ಯಾವುದು ಇಲ್ಲವೋ ಅದು ಈ ಜಗತ್ತಿನಲ್ಲಿ ಎಲ್ಲೂ ಇಲ್ಲ. ದೇವಲೋಕ, ಯಕ್ಷಲೋಕ, ಗಂಧರ್ವಲೋಕ, ಸರ್ಪಲೋಕ ಎಲ್ಲೆಲ್ಲೂ ಯಾವುದೂ ಇಲ್ಲ. ಅನೇಕ ರತ್ನಗಳು ಸಮುದ್ರದಲ್ಲಿರುವಂತೆ ಭಾರತದಲ್ಲಿ ವೇದಾರ್ಥಗಳಿವೆ. ಜ್ಞಾನಗಳಲ್ಲಿ ಶ್ರೇಷ್ಠ, ಪರಮ ಪವಿತ್ರ ಇದು.
ಮನಸ್ಸಿನಲ್ಲಿ ಅನೇಕ ವೇದಾರ್ಥಗಳನ್ನು ನಾವು ವಿಚಾರಕ್ಕಾಗಿ ವಿಮರ್ಶೆ ಮಾಡ್ಲಿಕ್ಕೆ ಹೊರಟಾಗ ಮಹಾಭಾರತವನ್ನು ಒಂದು ವೇಳೆ ತೆಗೆದು ನೋಡಿದರೆ, ಭವಿಷ್ಯ ಭಾರತಂ ರಾಜನ್ ತೆಗೆದು ನೋಡಿದ್ರೆ ಆ ವೇದಾರ್ಥಗಳ ಅರ್ಥಗಳನ್ನೆಲ್ಲ ಇಲ್ಲಿ ಕಾಣ್ತಾನೆ. ಅದಕ್ಕೊಂದು ಸ್ಪಷ್ಟತೆ ಬರ್ತದೆ. ಇತಿಹಾಸ ಪುರಾಣಗಳ ಮೂಲಕ, ಇತಿಹಾಸ ಅಂದ್ರೆ ಭಾರತ, ಮೂಲ ರಾಮಾಯಣ ಮತ್ತು ಪಂಚರಾತ್ರ ಪುರಾಣಗಳು ಅಂದ್ರೆ 18 ಪುರಾಣಗಳು, ಅವುಗಳ ಮೂಲಕವೇ ವೇದಗಳನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳ್ತಾರೆ. ಬುದ್ಧಿ ಇಲ್ಲದೆ ಇದ್ದವರಿಗೆ ಬುದ್ಧಿಯನ್ನು ಕೊಡ್ತದೆ, ಬುದ್ಧಿ ಇದ್ರೆ ಈಗಾಗಲೇ ಹೆಚ್ಚು ಮಾಡ್ತದೆ. ಹಾಲಿನ ಸಾರವೇ ತುಪ್ಪ ಇದ್ದಂತೆ, ಅದರಂತೆ ಈ ಶಾಂತಿ ಪರ್ವ ತುಪ್ಪದ ರೂಪದಲ್ಲಿ ಬೆಳೆದು ನೀನು ಕೇಳಿದ ಎಲ್ಲಾ ಪ್ರಶ್ನೆಗಳಿಗೂ ನಾನು ಉತ್ತರ ಹೇಳಿದ್ದೇನೆ ಅಂತ ಇದ್ದಾರೆ ವೈಶಂಪಾಯನರು ಜನಮೇಜಯನಿಗೆ. ಈ ಸಂವಾದವನ್ನು ಕೇಳಬೇಕು. ಅವನಿಗೆ ಎಂಥವನು ಎಂದೂ ಹೊರಗಾಗಲಿ ಒಳಗಾಗಲಿ ಕುರುಡುತನ ಬರೋದಿಲ್ಲ, ಕಿವುಡುತನ ಬರೋದಿಲ್ಲ, ರೋಗ ಬರೋದಿಲ್ಲ, ಹುಚ್ಚು ಹಿಡಿಯಲಿಕ್ಕಿಲ್ಲ. ಭಾರತವನ್ನು ತಿಳಿದೇ ಹೋದ್ರೆ ಅವನು ಕಣ್ಣಿದ್ದೂ ಕುರುಡ, ಪಾಪಿ. ಇದು ಈ 5ನೇ ವೇದ ಸರ್ವಭೂತ ಹಿತಕರವಾದದ್ದು, ಸರ್ವ ಪ್ರಾಣಿಗಳಿಗೂ ಬೇಕಾದ ಉಪದೇಶವನ್ನು ಒಳಗೊಂಡಂಥದ್ದು, ಪಾಪಗಳನ್ನು ಪರಿಹರಿಸುವಂಥದ್ದು. ಇಲ್ಲಿಯವರೆಗೆ ಹಿಂದೆ ಎಷ್ಟೆಷ್ಟು ಶಾಸ್ತ್ರಗಳಿವೆಯೋ ಮುಂದೇನು ರಚಿಸಲ್ಪಡ್ತವೆ, ಹಿಂದೆ ರಚಿಸಲ್ಪಟ್ಟಿವೆ, ಮುಂದೆ ರಚಿಸಲ್ಪಡ್ತವೆ. ಅವೆಲ್ಲದಕ್ಕಿಂತಲೂ ವೇದಕ್ಕಿಂತಲೂ ಇದು ದೊಡ್ಡದು. ಸತ್ಯಂ ಸತ್ಯಂ ವದಾಮ್ಯಹಂ. ಇದನ್ನೆಲ್ಲ ಈ ಸಾರ ಭಾಗವನ್ನು ಯಾವತ್ತು ಜ್ಞಾನವಿಲ್ಲದವನಿಗೆ, ಮೂರ್ಖನಿಗಾಗಲಿ, ನ ಅಸುತಾಯ ನ ಸುತಾಯ ಅಹಿತಾಯವ. ಇಲ್ಲಿ ನ ಸುತಾಯ ಅಹಿತಾಯವ ಅಂತಿದೆ ನೋಡಿ. ಅಪ್ರಿಯನಾದಂತಹ ಮಗನಿಗೆ ಇದನ್ನು ಹೇಳಬಾರದು ಅಂತ ಅಲ್ಲಿ ಪಾಠ ಇದೆ. ನನಗದ್ರ ಬಗ್ಗೆ ಒಂದು ಗೊಂದಲ ಇದೆ. ನ ಸುತಾಯ ಅಲ್ಲ, ನಾ ಸುತಾಯ ಅಂತ ದೀರ್ಘ ಇದ್ದಿರ್ಬೇಕು. ಅಸುತ ಅಂದ್ರೆ ಯಾರಿಗೆ ಮಕ್ಕಳಿಲ್ವೋ, ಯಾರು ಹಿತಕಾರಿ ಅಲ್ಲವೋ ಅಂತ ವ್ಯಕ್ತಿಗೆ ಹೇಳಬಾರದು ಅಂತ. ಮಕ್ಕಳಿಲ್ಲದೆ ಇದ್ದ ವ್ಯಕ್ತಿಗೆ ಹೇಳಬಾರದು ಅಂದ್ರೆ ಏನರ್ಥ? ಹಾಗಾದ್ರೆ ಯಾವ ದಂಪತಿಗಳಿಗೆ ಮಕ್ಕಳಿಲ್ವೋ ಅವರಿಗೆ ಮಹಾಭಾರತವನ್ನು ಕೇಳುವ ಅಧಿಕಾರ ಇಲ್ವೇನೋ? ಹಾಗಲ್ಲ. ಅಲ್ಲಿ ಸುತ ಅಂತಂದ್ರೆ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳು ಅಂತ ಅರ್ಥ ಅಲ್ಲ. ಯಾವತ್ತೂ ಯಾರೇ ಆಗಲಿ ಏನನ್ನೇ ಆದ್ರೂ ಶ್ರವಣ ಮಾಡಿದ್ರು ಅದನ್ನು ಮತ್ತೊಬ್ಬರಿಗೆ ಶ್ರವಣ ಮಾಡಿಸ್ಬೇಕು. ಆಗ ಆ ಜ್ಞಾನದ ಪರಂಪರೆ ಮುಂದುವರಿತದೆ, ಜ್ಞಾನದ ಪೀಳಿಗೆ ಮುಂದುವರಿತದೆ. ಇದಕ್ಕಂತೂ ಎಲ್ರಿಗೂ ಅಧಿಕಾರ ಇದ್ದೇ ಇದೆಯಲ್ಲ. ತಾವು ಕೇಳಿದ ಸಂಗತಿಗಳನ್ನ ಇನ್ನೊಬ್ಬರಿಗೆ ಮುಂದೆ ವರ್ಣಿಸುವಂತಹ ಒಂದು ಅಪೇಕ್ಷೆ ಇರಬೇಕು. ಹಾಗೆ ಮಗ ಅಂದ್ರೂ ಶಿಷ್ಯ ಅಂದ್ರೂ ಒಂದೇ. ನ ಅಸುತ ಅಂತಂದ್ರೆ ಮಕ್ಕಳಿಲ್ಲದವನು ಅಂದ್ರೆ ಶಿಷ್ಯನಿಲ್ಲದವನು ಅಂತ ಅರ್ಥ. ಯಾರಿಗೆ ಶಿಷ್ಯಂದು ಇರೋದಿಲ್ಲ, ಯಾರು ಇನ್ನೊಬ್ಬರಿಗೆ ಇದನ್ನು ಹೇಳುವುದಿಲ್ಲ ಅಂತವ್ರಿಗೆ ಹೇಳ್ಬೇಡ್ರಿ ಅಂತ ಅದರ ತಾತ್ಪರ್ಯ. ಮಕ್ಕಳಿಲ್ಲದೆ ಇದ್ದ ಅಪ್ರಿಯನಾದ ಪುತ್ರನಿಗೆ ಹೇಳ್ಬೇಡ್ರಿ ಅಂತ ಅನುವಾದ ಅಷ್ಟು ಸರಿಯಲ್ಲ. ನಾ ಸುತಾಯ ಅಂತ ದೀರ್ಘವಾದ ಪಾಠವೇ ಇದ್ದಿರ್ಬೇಕು. ಬೇರೆ ಕಡೆ ಎಲ್ಲ ಹೀಗೆ ಇದೆ. ಶಿಷ್ಯನಲ್ಲ, ನ ಅಪ್ರಜಾಯ, ಮಕ್ಕಳಿಲ್ಲದವನಿಗೆ ಹೇಳ್ಬೇಡ್ರಿ ಅಂತ ಬೇರೆ ಕಡೆ ಬಂದಿದೆ. ಅಲ್ಲೆಲ್ಲ ಪ್ರಜಾ ಅಂದ್ರೆ ಶಿಷ್ಯ ಅಂತ ಅರ್ಥ. ಶಿಷ್ಯ ಸಂಪತ್ತು ಉಳ್ಳವನಿಗೆ ಹೇಳಬೇಕು. ನೀವು ಒಬ್ಬನಿಗೆ ಹೇಳಿದ್ರೆ ಆತ ತನ್ನ ಶಿಷ್ಯ ಸಂಪತ್ತಿಗೆ ಹೇಳಿದ್ರೆ ಅದು ಮುಂದುವರಿತದೆ ಅಂತ ಅದರ ತಾತ್ಪರ್ಯ. ಇಲ್ಲಿ ನೋಡಿ, ಇದನ್ನು ಗಮನಿಸಿ. ಮಕ್ಕಳು ಮತ್ತು ಶಿಷ್ಯ ಇಬ್ರು ಒಂದೇ ಅನ್ನೋದನ್ನು ಇಲ್ಲಿ ಮುಂದೆ ಹೇಳ್ತಾರೆ. ಜ್ಯೇಷ್ಠ ಪುತ್ರನಿಗೆ ಇದನ್ನು ಹೇಳಬೇಕು. ಈ ಮಹಾಭಾರತ ರಹಸ್ಯವನ್ನ ಒಬ್ಬ ವಿದ್ವಾಂಸನಾದವನು ತನ್ನ ಜೀವಮಾನದಲ್ಲಿ ತಾನು ಅರ್ಥ ಮಾಡಿಕೊಂಡ ಶಾಸ್ತ್ರಗಳ ಮಹಾಭಾರತ ರಹಸ್ಯವನ್ನ ಜ್ಯೇಷ್ಠ ಪುತ್ರನಿಗೆ ಮತ್ತು ಶಿಷ್ಯನಿಗೆ ಹೇಳಬೇಕು. ಅರ್ಥಾತ್ ಆ ಜ್ಞಾನದ ಉತ್ತರಾಧಿಕಾರವನ್ನು ಅವರಿಗೆ ಕೊಡಬೇಕು. ಅದಕ್ಕಾಗಿ ಆ ಜ್ಯೇಷ್ಠ ಪುತ್ರನಾಗಲಿ ಶಿಷ್ಯನಾಗಲಿ ಆ ಗುರುವಿನ ತಂದೆಯ ಸೇವಾ ಮಾಡಬೇಕು. ಹೀಗೆ ಮಹಾಭಾರತವನ್ನು ಕೇಳಿದರೆ ಹೇಳಿದರೆ ಪಾಪಗಳನ್ನು ಕಳ್ಕೊಳ್ತಾರೆ. ಯಾವ ಲೋಕಕ್ಕೆ ಬೇಕಾದರೂ ಹೋಗಬಲ್ಲ. ತನ್ನ ಮನೆಗೆ ಹೋಗುವುದು ಎಷ್ಟು ಸುಲಭವೋ ಹಾಗೆ ಬೇರೆ ಬೇರೆ ಸದ್ಗತಿಗಳನ್ನ ಪಡ್ಕೊಳ್ಳುವುದು, ಮಹಾಲೋಕಗಳನ್ನು ಪಡ್ಕೊಳ್ಳುವುದು ಅಷ್ಟೇ ಸುಲಭ ಆಗಿತ್ತು ಅಂತ ಅದರ ಅರ್ಥ. ಎಲ್ಲ ವೇದಗಳ ಪಾರಾಯಣ, ಗಂಗಾದಿ ತೀರ್ಥಗಳಲ್ಲಿ ಸ್ನಾನ, ಅದರಿಂದ ಬರುವ ಪುಣ್ಯ ಮಹಾಭಾರತದ ಶ್ರವಣದಿಂದ ಬರುವ ಪುಣ್ಯಕ್ಕೆ ಸಮಾನವಾದ್ದು. ಅದರಲ್ಲಿ ಏನೂ ಸಂಶಯ ಬೇಡ. ನಿತ್ಯ ಮಹಾಭಾರತವನ್ನು ಪಠನೆ ಮಾಡುವವನಿಗೆ ಸುವರ್ಣದಾನ, ಗೋದಾನ, ಭೂತಾನಗಳನ್ನು ಮಾಡಿದ ಪುಣ್ಯದ ಫಲವಿದೆ. ಮಹಾಭಾರತದ ಆದಿ ಪರ್ವದಲ್ಲಿ ಅದನ್ನು ಹೇಳ್ತಾರೆ. ಅಪಿ ಪಾದಂ ಪಠೆಯನ್ ನಿತ್ಯಂ ನಚ ನಿರ್ಭಾರತೋ ಭವೇತ್. ಪೂರ್ಣ ಮಹಾಭಾರತ ಅಲ್ಲದೆ ಹೋದ್ರು ಒಂದು ಪಾದವಾದರೂ ಮಹಾಭಾರತವನ್ನು ಶ್ರವಣ ಮಾಡಬೇಕು. ಮಹಾಭಾರತವನ್ನು ಶ್ರವಣ ಮಾಡದೇ ಮಾತ್ರ ಬದುಕಿರಬಾರದು, ಒಂದು ದಿನವನ್ನು ಕಳೆಯಬಾರದು ಅಂತ ಆದಿ ಪರ್ವದಲ್ಲಿ ಮೊದಲಾದ ಭಾಗಗಳಲ್ಲಿ ಹೇಳ್ತಾರೆ. ಭಾರತಾಧ್ಯಯನಂ ಪುಣ್ಯಂ ಅಪಿ ಪಾದಮಧೀಯತಃ. ಇಡೀ ಒಂದು ಶ್ಲೋಕ 32 ಅಕ್ಷರಗಳಿಂದ ಕೂಡಿದ ಒಂದು ಶ್ಲೋಕ ಅಲ್ಲದೆ ಹೋದ್ರು 8 ಅಕ್ಷರಗಳಿಂದ ಕೂಡಿದ ಒಂದು ಪಾದವನ್ನಾದರೂ ಹೇಳಬೇಕು.
ಅಂತ ಅದರ ಕೇಳಬೇಕು ಅಂತ ಅರ್ಥ. ಹೀಗೆ ಮಾನವರು ಶಾಸ್ತ್ರದಲ್ಲಿ ಶ್ರದ್ಧಾವನ್ನು ಇಡಬೇಕು, ಶಾಸ್ತ್ರವನ್ನು ಪೂಜಿಸಬೇಕು. ಏತತ್ತಂದ್ರೆ ಕೇವಲ ಶಾಸ್ತ್ರ ಅಲ್ಲ, ಮಹಾಭಾರತವೆಂಬ ಶಾಸ್ತ್ರ. ಮತ್ತೆ ಅರ್ಥಜ್ಞಾನ ತಿಳ್ಕೊಳ್ಳಿಕ್ಕೂ ಪ್ರಯತ್ನ ಪಡಬೇಕು. ಅರ್ಥಜ್ಞಾನವಿಲ್ಲದೆ ಸುಮ್ಮನೆ ಅದನ್ನ ಪೂಜಿಸುವುದರಲ್ಲಿ ಅರ್ಥವೂ ಇಲ್ಲ. ಹೀಗೆ ಆ ಉಮಾಮಹೇಶ್ವರ ಸಂವಾದದಲ್ಲಿ, ಅನುಶಾಸನ ಪರ್ವದಲ್ಲಿ, ವೈಷ್ಣವ ಪಾಠದಲ್ಲಿ 237ನೇ ಅಧ್ಯಾಯ ಸಮಾಪ್ತವಾಗಿದೆ. ನಾವೀಗಾಗಲೇ ಅದನ್ನು ನೋಡಿದ್ದೇವೆ. ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 137ನೇ ಅಧ್ಯಾಯ ಸಮಾಪ್ತವಾಗಿದೆ. ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ 250ನೇ ಅಧ್ಯಾಯ ಸಮಾಪ್ತವಾಗಿದೆ. ಮತ್ತೆ 237ನೇ ಅಧ್ಯಾಯ ವೈಷ್ಣವ ಪಾಠದಲ್ಲಿ ಸಮಾಪ್ತವಾಗಿದೆ. ಗೀತಾ ಪ್ರಶ್ನ ಪಾಠದಲ್ಲಿ ಶಿವಪಾರ್ವತಿಯರ ಸಂವಾದ ಇದ್ರೂ ಕೂಡ ಈ ಒಂದು ಭಾಗ ಕೆಲವು ಭಾಗದಲ್ಲಿ ಕಾಣಿಸೋದಿಲ್ಲ. ಒಂದೇ ಅಧ್ಯಾಯದಲ್ಲಿ ಒಂದು 20-30 ಶ್ಲೋಕಗಳಲ್ಲಿ ಸ್ತ್ರೀ ಧರ್ಮ ವರ್ಣನ ಅಲ್ಲಿ ಮುಕ್ತಾಯ ಕಾಣ್ತದೆ. ದಕ್ಷಿಣ ಭಾರತದ ಪಾಠಗಳಲ್ಲಿ ವಿಸ್ತೃತವಾಗಿದೆ. ಅದರಲ್ಲೂ ಈ ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠ ಮತ್ತು ಟಿ.ಆರ್. ಕೃಷ್ಣಾಚಾರ್ಯರ ಪಾಠಕ್ಕಿಂತ ಹೆಚ್ಚು ವಿಸ್ತೃತವಾಗಿ ಈ ವೈಷ್ಣವ ಪಾಠದಲ್ಲಿ ಕಾಣಿಸ್ತದೆ. ಅನೇಕ ಪ್ರಕ್ಷೇಪ ವಿಕ್ಷೇಪಗಳ ಗೊಂದಲಗಳು ಇಲ್ಲೂ ಇದ್ದಿರಬಹುದು. ಆದರೆ ಅದರ ಕುರಿತಾಗಿ ವಿಮರ್ಶೆ ಮಾಡಲಿಕ್ಕೆ ಇದೇನು ಬಹಳ ಮಹತ್ವದ ವಿಷಯ ಏನು ಇಲ್ಲ. ಆದ್ರಿಂದ ಅದ್ರ ಬಗ್ಗೆ ವಿಮರ್ಶೆ ಬೇಡ. ಆದ್ರೆ ಸ್ತ್ರೀಧರ್ಮದ ಕುರಿತಾಗಿ ಕೆಲವು ಮಾತುಗಳನ್ನು ಇನ್ನು ಮುಂದೆ ಹೇಳಬೇಕಾಗಿದೆ. ಅದನ್ನ ನಾಳೆ ದಿವಸ ನೋಡೋಣ. ಇಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.